ಅಪರೂಪ ಜೋಡಿ. ನಿನ್ನೆ ನೀವೆಲ್ಲ ಮದ್ವೆ ಹಿಂದಿನ ದಿನದ ಎಪಿಸೋಡ್ ನೋಡಿದ್ರಿ. ಇವತ್ತಿನ ಎಪಿಸೋಡ್ ಅದರ ಕಂಟಿನ್ಯೂಯೇಷನ್. ಇವತ್ತಿನ ಎಪಿಸೋಡ್ ವಿಶೇಷ ಏನು ಗೊತ್ತಾ? ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಹೆಂಗಿದೆ ಮೈಗೆ? ಚೂಡಾ, ಇವತ್ತಿನ ಎಪಿಸೋಡ್ ಥೀಮೇ ಇದು ಕಣೆ. ಇದು ಅಂದ್ರೆ ಯಾವುದು? ನಿನ್ನೆ ನಾವು ಮದ್ವೆಗೆ ಮುಂಚಿನ ಸಂಭ್ರಮನ ನೋಡಿದ್ವಿ. ಇವತ್ತು ಮದ್ವೆಯಲ್ಲಿ ನಡೆಯೋ ಸ್ಟೈಲ್ಗಳನ್ನೆಲ್ಲ ನಾವು ನಿಮ್ಗೆ ತೋರಿಸ್ತೀವಿ. ಮದ್ವೆಗೆ ಸಂಬಂಧಪಟ್ಟ ಟಾಸ್ಕ್ ಗಳನ್ನೇ ಕೊಡ್ತೀವಿ. ಬಿಟ್ಟಿ ತಾಳಿ ಕಟ್ಸಿ ಗಟ್ಟಿ ಮೇಳನೂ ಊದಿಸ್ತೀವಿ. ವಾವ್, ಹಾಗಾದ್ರೆ ಯಾಕೆ ತಡ ಮಾಡೋದು? ನಮ್ಮ ಪರ್ಮನೆಂಟ್ ಅತ್ತೆ ಮಾವನ ಕರ್ದ್ಬಿಡೋಣ. ಓಕೆ, ಲೆಟ್ಸ್ ವೆಲ್. ಅಲ್ಲಿ ನೋಡು, ನಮ್ಮ ಮಾವ ಒಳ್ಳೆ ನಂಜುಂಡಿ ತರ ಕಾಣ್ತಾ ಇದಾರೆ, ನಮ್ಮ ಅತ್ತೆ ಒಳ್ಳೆ ಕಲ್ಯಾಣಮ್ಮನ್ ತರ ಕಾಣ್ತಾ ಇದಾರೆ. ಒಟ್ನಲ್ಲಿ ನಂಜುಂಡಿ ಕಲ್ಯಾಣ ಜೋಡಿ ತರ ಕಾಣ್ತಾ ಇದಾರೆ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ಹುಡುಗ ಏನಾಗ್ತಾನೆ ಅಂತ ಪ್ರಶ್ನೆ. ಮೈಸೂರು ರೋಡಲ್ಲಿರೋ ಢಾಬಾದಲ್ಲಿ ಕೆಲಸ ಮಾಡೋರ ತರ ಕಾಣಿಸ್ತಾ ಇದ್ದಾರೆ. ಪಂಜಾಬಿ ಪಂಜಾಬಿ ಬಲ್ಲೆ 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 ಬಲ್ಲೆ. ಏನಿಲ್ಲ, ಮದುವೆ ಎಪಿಸೋಡು, ಎಲ್ಲ ಜೋಡಿಗಳು ಬರ್ತಾರೆ, ನೋಡಕ್ಕೆ ಸುಂದರವಾಗಿರ್ತಾರೆ. ಸುಮ್ಮನೆ ನಮ್ಮನ್ನ ನೀವು ಕರೆದು ಹಾಡು ಹಾಕಿ ಫುಲ್ಲು ಬಿಲ್ಡಪ್ ತೊಗೊಂಡು ಬಂದು ಟೈಮ್ ಯಾಕೆ ವೇಸ್ಟ್ ಮಾಡೋಕು ಅಂತ ಮೊದಲೇ ಬಂದ್ಬಿಟ್ಟಿದ್ದೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವಿಬ್ರು. ಬೇಗ ಎಲ್ಲ ಜೋಡಿಗಳನ್ನ ಒಬ್ಬೊಬ್ಬರ ಕರೆದು ಬಿಡಿ ಪ್ಲೀಸ್. ಓಕೆ, ನಮ್ಮ ಮೊದಲನೇ ಜೋಡಿ ಅಪರೂಪದ ಜೋಡಿ ವಿಜಯ್ ಹಾಗೂ ಅಮೃತ. ಹೂವಮ್ಮ ಹೂವಮ್ಮ ನಿನ್ನ ಮನಸ್ಸು ಹೂವಮ್ಮ. ನಮ್ಮ ಎರಡನೇ ಜೋಡಿ ವೈಲೆಂಟ್ ಜೋಡಿ ಪ್ರಿಯಾ ಹಾಗೂ ಪಾರ್ಥ. ನಮ್ಮ ಮೂರನೇ ಜೋಡಿ ಖತರ್ನಾಕ್ ಜೋಡಿ ಪಾರ್ಥ ಹಾಗೂ ಮಂದ. ನಮ್ಮ ನಾಲ್ಕನೇ ಜೋಡಿ ಭಲೆ ಜೋಡಿ ಮೀನನಾಥ ಹಾಗೂ ಮೀನಾ ಕುಮಾರಿ. ನಾನೇ ನಿನ್ನ ಗಂಡ ನಮ್ಮ ಐದನೇ ಜೋಡಿ ಕಿಲಾಡಿ ಜೋಡಿ ಮೀನಾಕ್ಷಿ ಹಾಗೂ ಅವಿನಾಶ್. ಸ್ವಲ್ಪ ತಡ್ಡಿ ಸ್ವಲ್ಪ ತಡ್ಡಿ ಸ್ವಲ್ಪ ತಡ್ಡಿಲೇ ಎಲ್ಲೇ ಸಿಲ್ಲಿಲಲ್ಲಿ ಓಸಿ ಮುಂದೆ ನಡಿಲೇ. ನಮ್ಮ ಆರನೇ ಜೋಡಿ ರೆಬೆಲ್ ಜೋಡಿ ರಾಹುಲ್ ಹಾಗೂ ಅಪರ್ಣ. ಮಣ್ಣು ಹುಡುಗಿ ಮನಸ್ಸು ಬಂತ ಕರುನಾಡ ಕನಸು ಬಂತ. ನಮ್ಮ ಏಳನೇ ಜೋಡಿ ಅಪೂರ್ವ ಜೋಡಿ ಆಕಾಶ್ ಮತ್ತು ದೀಪ. ನಮ್ಮ ಎಂಟನೇ ಜೋಡಿ ರುಸ್ತಮ್ ಜೋಡಿ ಮೈಲಾರಿ ಹಾಗೂ ರೇಣುಕಾ. ನಮ್ಮ ಕೊನೆಯ ಜೋಡಿ ಒಂಬತ್ತನೇ ಜೋಡಿ ಕ್ರೇಜಿ ಜೋಡಿ ವಿನಯ್ ಹಾಗೂ ವರ್ಷಾನ್ ಸೇಠ್. ದಂಡದ ಬೊಂಬೆಗೆ ಸೀಟಿ ಸಹಿಸಲು ಜೋಕೆ. ಓಕೆ, ನಮ್ಮ ನವಗ್ರಹಗಳ ತರ 9 ಜೋಡಿಗಳು ಸ್ಟೇಜ್ ಮೇಲೆ ಬಂದಾಯ್ತು. ಚಂದ್ರಮಾವ, ಒಂದ್ ನಿಮಿಷ. ಈ 9 ಜೋಡಿಗಳು ಇಷ್ಟೊಂದು ಸುಂದರವಾಗಿ ಎಂಟ್ರಿ ತಗೊಂಡು ಡಾನ್ಸ್ ಮಾಡಿ ಬಂದಿದ್ದು ನೋಡಿದ ಮೇಲೆ ನಾನ್ ತಪ್ಪು ಮಾಡಿದೆ ಅನಿಸ್ತದೆ ನನಗೆ.
ಯಾಕೆ? ಅಂದ್ರೆ ನಾನು ಇವಳು Hello. ಕೂಡ ಹಂಗೆ Hello. ಒಂದ್ಸಲಿ ಡ್ಯಾನ್ಸ್ ಮಾಡ್ಕೊಂಡು ಬರ್ಬೇಕಪ್ಪ. ಅಷ್ಟೇನಾ? ಬಿಲ್ಡಪ್ ಬೇಕಪ್ಪ. ಒನ್ ಮೋರ್ ಸತ್ಯ ನಾನ್ ಗೆದ್ದೆ. ನಾನೆಲ್ಲೋ ಮದ್ವೆ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟೇನೋ ಅಂತ. ಬಾಮ 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 ಓಕೆ ಕಮ್ ಓಕೆ, ಕೋರಿಕೆ ಮೇರೆಗೆ ನಮ್ಮ ಅತ್ತೆ ಮಾವ ಮತ್ತೆ ರಿಎಂಟ್ರಿ ಕೊಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ರಿಯಲ್ ಜೋಡಿ ಅತ್ತೆ ಹಾಗೂ ಮಾವ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ಏನ್ ಮಾವ ನೀವು ಸಿಕ್ಕಾಪಟ್ಟೆ ಫಾಸ್ಟ್. ಎಲ್ಲರೂ ಮದುವೆ ಕರೆದ್ರೆ ನೀವು ಮಧು ಮಂಚಕ್ಕೆ ಕರೀತಿದ್ದೀರಾ. ಥ್ಯಾಂಕ್ ಯು. ಫಸ್ಟ್ ಟಾಸ್ಕ್ ಶುರು ಮಾಡೋಣ. ಎಸ್ ಓಕೆ, ಫಸ್ಟ್ ಟಾಸ್ಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ಲಾ? ಎಸ್ ನಮ್ಮ ಇವತ್ತಿನ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾರ್ಕ್ ಈ ಕಾರ್ಯಕ್ರಮದ ಮೊದಲನೇ ಸುತ್ತು ಈಗ ಸ್ಟಾರ್ಟು. ಮಿನುಗುತ್ತಾರೆ ಮಿನುಗಿತು ನಮ್ಮ ಸುವರ್ಣ ಸುವರ್ಣ ಬಾಯಿ. ಬಾಯಿ ಮೇಲ್ ದೊಡ್ಡತ್ತೇದು ಒಂದ್ ನಿಮಿಷ ಬಂದೆ. ದೊಡ್ಡತ್ತೇದು ಇಮೇಲ್ ಬಂದಿದೆ, ಓದ್ಬಿಡ್ಲಾ? ಹೌದಮ್ಮ. ಎಲ್ಲರಿಗೂ ನನ್ನ ಆಶೀರ್ವಾದಗಳು. ನೆನ್ನೆಯ ಆಟಗಳಲ್ಲಿ ನಿಮ್ಮೆಲ್ಲರ ಪ್ರದರ್ಶನ ನನಗೆ ಮೆಚ್ಚುಗೆಯಾಗಿದೆ. ಆದರೆ ನಮ್ಮ ಅತಿಥಿ ರಮ್ಯಾ ಚಂದ್ರು ಹಾಗೂ ಗೀತರ ಮೇಲೆ ಪ್ರಭಾವ ಬೀರಿ ಎಲ್ಲರಿಗೂ ಧಾರಾಳವಾಗಿ ಅತ್ಯುತ್ತಮ ಅಂಕಗಳನ್ನು ನೀಡಿದ್ದಾರೆ. ಆದರೆ ಇಂದು ಅದು ಅಸಾಧ್ಯ. ಒಂದು ಜೋಡಿ ಇಂದು ಹೊರ ಹೋಗಲೇಬೇಕಿರುವುದರಿಂದ ಎಲ್ಲ ಜೋಡಿಗಳನ್ನು ನಾನು ತೀಕ್ಷ್ಣವಾಗಿ ಗಮನಿಸುತ್ತೇನೆ. ಇಂದಿನ ಆಟಗಳು ನಿಮ್ಮ ಅಳಿವು ಉಳಿವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಎಚ್ಚರಿಕೆ. ಇಂತಿ ನಿಮ್ಮೆಲ್ಲರ ದೊಡ್ಡತ್ತೆ ಸುವರ್ಣ ಬಾಯಿ. ಓ ಮೈ ಗಾಡ್, ನಂಗೆ ಮರ್ತೇ ಹೋಗಿತ್ತು. ಇವತ್ತು ಎಲಿಮಿನೇಷನ್ ಎಪಿಸೋಡು. ಒಂದ್ ಕಡೆ ಬೇಜಾರಾಗತ್ತೆ, ಒಂದು ಜೋಡಿ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ. ಇನ್ನೊಂದ್ ಕಡೆ ಒಂಥರ ಖುಷಿ ಸಿಗತ್ತೆ. ಯಾಕೆ ಅಂದ್ರೆ ಅವರು ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಹೋಗ್ತಾರೆ ಅನ್ಕೋಬೋದಲ್ಲ ನಾವು. ಚಂದ್ರು, ಇದು ಮುಂಚೆನೆ ಹೇಳೋದ್ರಿಂದ ನನ್ಗೆ ಏನ್ ನೆನ್ಪು ಬರ್ತಿದೆ ಗೊತ್ತಾ? ಎಲ್ಲ ಮದುವೆಗೆಲ್ಲ ಪ್ರಿಪ್ರೇಷನ್ ಆಗೋಗಿರುತ್ತೆ, ಜೋರಾಗಿ ಮಂಗಳವಾದಿಗಳೆಲ್ಲ ಜೋರಾಗಿ ನುಡಿತಾ ಇರ್ತೆ. ಬಂದ್ಬಿಟ್ಟು ಯಾರೋ ಬಂದು ನಿಲ್ಸಿ, ಮದುವೆ ನಿಲ್ಸಿ ಅನ್ನಂಗ್ ಆಗ್ತಿದ್ಯಾ? ಇಲ್ಲ ಇಲ್ಲ, ಹಾಗಾಗಲ್ಲ. ಮದುವೆ ನಡೆಯುತ್ತೆ, ಹನಿಮೂನ್ಗೆ ಕಳ್ಸೋಣ. ಓಕೆ ಓಕೆ ಅಲ್ವಾ? ಓಕೆ, ಮೊದಲನೇ ಟಾಸ್ಕ್ ಶುರು ಮಾಡೋಣ. ಹಾ, ಶುರು ಮಾಡೋಣ. ಓಕೆ, ಏನಿಲ್ಲಪ್ಪ, ಇವಾಗ ಮೊದಲನೇ ಟಾಸ್ಕ್ ಅಂತ ಯೋಚನೆ ಮಾಡಿದ ತಕ್ಷಣ ನಾನು ಮದುವೆ ಎಲ್ಲ ನಮ್ಗೆ ಬಂದ್ಬಿಡ್ತಪ್ಪ. ಅದಕ್ಕೆ ಅದನ್ನೇ ಒಂದು ಟಾಸ್ಕ್ ಮಾಡ್ಬಿಡೋಣ ಅಂತ. ಓಕೆ, ನೋಡಿ, ಸಾಮಾನ್ಯವಾಗಿ ಭಾರತೀಯ ಮದುವೆಗಳಲ್ಲಿ ಸಪ್ತಪದಿ ಅಂತಿದೆ. ಅಂದ್ರೆ ಅದು ಯಾವುದೇ ಸಂಪ್ರದಾಯ ಇರ್ಬೋದು, 7 ಹೆಜ್ಜೆ ಅಥವಾ 7 ರೌಂಡ್ ಸುಟ್ಟಬೇಕು ಬೆಂಕಿ ಸುತ್ತ ಅಂತ ಇದೆ. 7 ಹೆಜ್ಜೆ ಅಂದರೆ ಒಂದು ರೌಂಡ್ ಅಂದರೆ 1 ಹೆಜ್ಜೆ ಅಂತ ನಾರ್ತ್ ಇಂಡಿಯಾದಲ್ಲಿ. ನಮ್ಮಲ್ಲಿ 7 ಹೆಜ್ಜೆ ಇಡಬೇಕು ಹೆಣ್ಣು, ಅಂದರೆ ಗಂಡು 7 ಹೆಜ್ಜೆ ಹಿಡಿಸ್ಬೇಕು. ಮತ್ತು ಕ್ರಿಶ್ಚಿಯನ್ ಮ್ಯಾರೇಜಲ್ಲಿ ಕೂಡ 7 ಸ್ಟೆಪ್ ಟು ದ ಆಲ್ಟರ್ ಅಂತ ಹೇಳ್ತಾರೆ. ಸೊ ಅದು ಬಹಳ ಒಂದು ಮದುವೆಯ ಪವಿತ್ರವಾದಂಥ ಒಂದು ಸಂಪ್ರದಾಯ. ಅದಾದ್ರೇ ಮದುವೆ ಆದಂಗೆ. ಸಪ್ತಪದಿ ತುಳಿದ್ರು ಅಂದರೆ ಮದುವೆ ಆದಂಗೆ. ಸೊ ಈಗ ಅದನ್ನೇ ಒಂದು ಆಟ ಮಾಡೋಣ ಅಂತ. ಓಕೆನಾ? ರೆಡಿನಾ? ಓಕೆ, ಆಟ ಏನಪ್ಪ ಅಂದರೆ ಹೆಣ್ಣು ಈ ಲೈನಿಂದ ಈ ಕಡೆ ಇರ್ತಾಳೆ, ಗಂಡು ಮುಂದೆ ಇರ್ತಾನೆ. ಇವಾಗ ಟೈಮ್ ಸ್ಟಾರ್ಟ್ಸ್ ನಾವು ಅಂದಾಗ ಗಂಡ ಓಡ್ತಾನೆ ಇಲ್ಲಿಗೆ. ಒಂದು ಬಾಳೆ ಎಲೆ ತಗೋತಾನೆ. ಫಸ್ಟು ಒಂದು ಬಾಳೆ ಎಲೆ ತಗೋತಾನೆ, ಓಡಿ ಬರ್ತಾನೆ, ಬಾಳೆ ಎಲೆಯನ್ನ ಜೋಡಿಯ ಮುಂದೆ ಹಾಸ್ತಾನೆ, ಮತ್ತೆ ಓಡ್ತಾನೆ, ಒಂದು ಬೊಗಸೆ ಅಕ್ಕಿ ತಗೊಂಡ್ಬರ್ತಾನೆ. ಚೆಲ್ಲಬಾರ್ದು ಅಕ್ಕಿ ಎಲೆನಲ್ಲಿ ಚೆಲ್ಲಬಾರ್ದು. ತಂದು ಆ ಎಲೆ ಮೇಲೆ ಸೌರ್ಬೇಕು. ಒಂದು ಡೆಮೋ ಮಾಡ್ಲಾ? ಟೈಮ್ ಸ್ಟಾರ್ಟ್ಸ್ ನೌ. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ಈ 7 ಹೆಜ್ಜೆಗಳ ಸಂಬಂಧ ನಮ 7 ಜನ್ಮಗಳ ಅನುಬಂಧ. ಈ 7 ಹೆಜ್ಜೆಗಳ ಸಂಬಂಧ ನಮ 7 ಜನ್ಮಗಳ ಅನುಬಂಧ. ಸಪ್ತಪದಿ ಇದು ಸಪ್ತಪದಿ. ಅರ್ಥ ಆಗ್ತಿದ್ಯಾ? ಅಕಸ್ಮಾತಾಗಿ ಮಧ್ಯದಲ್ಲಿ ಕೆಳಗಿಟ್ಬಿಟ್ರೆ ನಾವು 5 ಸೆಕೆಂಡ್ ಆ್ಯಡ್ ಮಾಡ್ತೀವಿ. ಸಪೋಸ್ ನೀವು ಟಾಸ್ಕ್ ಮಾಡೋಕ್ಕೆ 1 ನಿಮಿಷ ತೊಗೊಂಡ್ರಿ ನಿಂತ್ಕೊಳ್ಳಿ. 2 ಸಲ ನೀವೇನಾದ್ರು ಕಾಲಿಟ್ಟಿದ್ರೆ 1 ನಿಮಿಷ 10 ಸೆಕೆಂಡ್ ತೊಗೊಂಡ್ವಿ ಅಂತ ತೊಗೊಳ್ತೀವಿ ನಾವು ಲೆಕ್ಕಕ್ಕೆ. ಅರ್ಥ ಆಗ್ತಿದೆಯಾ? ಇಟ್ ಇಸ್ ಆಸ್ ಗುಡ್ ಆಸ್ ಮೈನಸ್, ಸ್ವಲ್ಪ ಬೇರೆ ಥರ ಅಷ್ಟೇ.
7 ಹೆಜ್ಜೆ ಆದಮೇಲೆ ಅಲ್ಲೋಗಿ ಆಸ್ ಯೂಶುವಲ್ ಜಾಗಟೆ ಗಂಟೆ ಢಣ್ ಅಂತ ಹೊಡಿಬೇಕು. ಓಕೆ, ಹಾಗಿದ್ರೆ ನಮ್ಮ ಮೊದಲನೇ ಟಾಸ್ಕ್ ಶುರು ಮಾಡೋಣ. ಎಸ್, ನಮ್ಮ ಮೊದಲನೇ ಜೋಡಿ ರುಸ್ತುಂ ಜೋಡಿ ಮೈಲಾರಿ ಹಾಗೂ ರೇಣುಕಾ. ರೆಡಿ? ರೆಡಿನಾ? ಸ್ಟಾರ್ಟ್ ಮಾಡೋಣ. ಹಾ, ಯೋರ್ ಟೈಮ್ ಸ್ಟಾರ್ಟ್ ಸ್ಟಾರ್ಟ್. ನೌ. ಮೈಲಾರಪ್ಪ 106 ಸೆಕೆಂಡ್ ತಗೊಂಡಿದ್ದೀರ ನೀವು ಮಾಡೋದಕ್ಕೆ. ಆದರೆ 2 ಸಲ ಅಮ್ಮನವರ ಕಾಲು ಹಿಂಗೆ ಟಚ್ ಆಗಿ ಮೇಲಕ್ಕೆ ಹೋದಂಗೆ ಆಯಿತು. ಒಂದು ಸರ್ತಿದಾ ಶೂರಾ? ಸೊ 5 ಸೆಕೆಂಡ್ ಆ್ಯಡ್ ಮಾಡ್ತೀವಿ. 106 ಪ್ಲಸ್ 5 111 ಸೆಕೆಂಡ್ ತೊಗೊಂಡಂಗೆ ಆಯಿತು. ಓಕೆನಾ? ನ್ಯಾಯಬದ್ಧವಾಗಿದೆಯಾ? ವೆರಿ ಗುಡ್. ಓಕೆ ಓಕೆ, ಥ್ಯಾಂಕ್ ಯು ಮೈಲಾರಿ ಅಂಡ್ ರೇಣುಕಾ. ನಮ್ಮ ಮುಂದಿನ ಜೋಡಿ ಖತರ್ನಾಕ್ ಜೋಡಿ. ಯೋರ್ ಟೈಮ್ ಸ್ಟಾರ್ಟ್ ನೌ. ನೌ. ನೀವು ಟೋಟಲ್ ಆಗಿ ತೊಗೊಂಡಿರೋದು 94 ಸೆಕೆಂಡ್ಸ್. ಪೆನಾಲ್ಟಿ ಬಂದು ಒಂದು ಸಲ ನೀವು ಎಡಗಾಲನ್ನು ಅಕ್ಕಿ ಹಾಕಕ್ಕೆ ಮುಂಚೆ ಒಂದೇ ಒಂದು ಸಲ ಇಟ್ಟಿಲ್ಲ, ಹಾಗಾಗಿ ನೋ ಪೆನಾಲ್ಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಮುಂದಿನ ಜೋಡಿ ಕಿಲ್ಲಾಡಿ ಜೋಡಿ ಅವಿನಾಶ್ ಹಾಗೂ ಮೀನಾಕ್ಷಿ. Your time starts now. ಓಕೆ ಓಕೆ ಮಾಮ. 102 ಸೆಕೆಂಡ್ ತೊಗೊಂಡಿದ್ದೀರಾ. ವಂಡರ್ಫುಲ್. ಚಪ್ಪಾಳೆ ಹೊಡಿರಿ. LBಯಲ್ಲೂ ನೀವೇನು ಹೇಳಿದ್ರು ನಾವು ನೋಡ್ತೀವಿ, ನಾವು ಲೆಕ್ಕ ಇಡ್ತೀವಿ. LBಯಲ್ಲೂ 5 ಸೆಕೆಂಡ್ ಆ್ಯಡ್ ಮಾಡ್ತೀವಿ ಆ 102ಕ್ಕೆ. ಐ ಆಮ್ ವೆರಿ ಸಾರಿ. ನೀವು ಟೋಟಲ್ ಆಗಿ 2 ಸಲ ಕಾಲನ್ನು ಇಟ್ಟಿಲ್ಲ. 102. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ 3 ಜೋಡಿಗಳು ಸಪ್ತಪದಿ ಟಾಸ್ಕ್ ಅನ್ನ ಮುಗಿಸಿದ್ದಾರೆ. ಇನ್ನು 6 ಜೋಡಿಗಳು ಬಾಕಿ ಇದೆ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ, ಪವರ್ಡ್ ಬೈ ಕ್ಯಾಡ್ಬರಿ ಪೋರ್. ಈಗ ನಮ್ಮ ಮುಂದಿನ ಜೋಡಿ ರೆಬೆಲ್ ಜೋಡಿ. ರಾಹುಲ್ ಹಾಗೂ ಅಪರ್ಣಾ. ಸ್ಟಾರ್ಟ್ ನೌ.
ಹೆಜ್ಜೆಗಳನ್ನ 79 ಸೆಕೆಂಡ್ಗಳಲ್ಲಿ ಆದರೆ LB ಅಲ್ಲಿ ಇದೆಯಪ್ಪ. ಕುಟ್ಟಿ ಏನ್ ಮಾಡೋಣ? ಒಂದ್ ಕಾಲ್ ಮೇಲೆ ನಿಂತ್ಕೋಬೇಕು, ಕೆಳಗಿಡಬಾರ್ದು ಅಂತ ಹೇಳಿದ್ದೆ ಅಲ್ವೇನಮ್ಮ. ನಾನು ಬಿಟ್ಟಿಲ್ಲ. 7 ಹೆಜ್ಜೆ ಇಡುವಾಗ ಒಂದು ಸಲ ಕಾಲನ್ನ ಎಡಗಾಲನ್ನ ನೆಲದ ಮೇಲೆ ಇಡ್ಲಿಲ್ಲ. ಈಗ ನಮ್ಮ ಮುಂದಿನ ಜೋಡಿ ಬಲೆ ಜೋಡಿ ಜೇಡ್ರು ಬಲೆ ಜೋಡಿ ಮೀನನಾಥ ಹಾಗೂ ಮೀನಾ ಕುಮಾರಿ. ಕನ್ನಡಕ ಬೇಡವಾ? ಕನ್ನಡಕ ಹಾಕೋಬೇಕು. ಎಲೆಯೊಂದ ತಂದಿರುವೆ ಕುಂಟುತ ಕುಂಟುತ ಬಾಂದೆ. Your time ಸ್ಟಾರ್ಟ್ now. ನೌ. ಓಕೆ, ಅದ್ಭುತವಾಗಿ ಆಡಿದ್ದೀರಾ. 76 ಸೆಕೆಂಡ್ ತಗೊಂಡಿದ್ದೀರಾ. ಫ್ಯಾಂಟಾಸ್ಟಿಕ್ ಟೈಮಿಂಗ್ ಅದು. ಮಾವ ಏನಾದ್ರೂ ಫೌಲ್ ಇದೆಯಾ? ಒಂದು ಫೌಲು ಅಂದರೆ 4ನೇ ಸ್ಟೆಪ್ಪಲ್ಲೇ ಪ್ರತಿ ಸರ್ತಿ ಎಲ್ಲರದ್ದು ಅಬ್ಸರ್ವ್ ಮಾಡಿದ್ದೀನಿ. 4ನೇ ಸ್ಟೆಪ್ ಇಟ್ಟಾಗಲೇ ಸ್ವಲ್ಪ ಹಿಂಗಾಗತ್ತೆ, ಅಲ್ಲಿ ತನಕ ಸರಿಯಾಗಿರುತ್ತೆ. 4ನೇ ಸ್ಟೆಪ್ ಇಟ್ಟಾಗ ಕಾಲು ಹಿಂಗೆ ಹೋಯ್ತು, ಆದರೆ ನೆಲ ಟಚ್ ಮಾಡಿದ್ರೆ ವಾಪಸ್ ಬಂತು. ನೋ ಫೌಲ್. ನಮ್ಮ ನೆಕ್ಸ್ಟ್ ಜೋಡಿ ಅಪರೂಪದ ಜೋಡಿ ವಿಜಯ್ ಹಾಗೂ ಅಮೃತ. ಅಮೃತ. ವಿಜಯ್ ಅಮೃತ. ಅಮೃತ Your time starts ನೌ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ. ಮನಕ್ಕೆ ಕೊಡತಿ ಮನೆಗೆ ಗರತಿ. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ. ಪೂಜ್ಯೇಷು ಮಾತಾ ರೂಪೇಷು ಲಕ್ಷ್ಮೀ. ಕ್ಷಮಯಾ ಧರಿತ್ರಿ ಶಯನೇಷು ರಂಭಾ. ಕೋಪ ಏನಕ್ಕೆ ಬಂತು? ಅಲ್ಲ, ಇದು ಬಿದೋಗ್ತಿದೆ. ಯಾವುದು? ಯಾವುದು? ನೋಡಪ್ಪ, ಆಟ ಶುರು ಮಾಡಕ್ ಮುಂಚೆ ನಿಮಗೆ ಟೈಮ್ ಕೊಟ್ವಿ. ಈ ಆಟ ಏನು ಅಂತ ಗೊತ್ತು. ಕಚ್ಚೆ ರೆಡಿ ಇದೆಯಾ, ಸರಿ ಇದೆಯಾ ಅಲ್ವಾ ಮೊದಲೇ ಚೆಕ್ ಮಾಡ್ಕೋಬೇಕು ತಾನೆ. ಕೋಪಿಸ್ಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳಪ್ಪ? ನಂಗೆ ಭಯ ಆಗ್ತಿತ್ತು ಭಯ ಆಗ್ತಿತ್ತು ಅಂತ ಹೇಳು, ಕೋಪ ಬಂತು ಅಂತ ಹೇಳ್ಬೇಡ. ಒಂದ್ ವೇಳೆ ಕಚ್ಚೆ ಬಿಚ್ಚೋದ್ರು ಏನಪ್ಪ ಪ್ರಾಬ್ಲಮ್ಮು? ಮದುವೆ ಕಣಪ್ಪ ಇದು. ಕವನದ ಕಡೆಯಲ್ಲಿ ಇದ್ದರೆ ಪಂಚು, ಕವನದ ಕಡೆಯಲ್ಲಿ ಇದ್ದರೆ ಪಂಚು ಉಳಿಯುತ್ತೆ ಕವಿಯ ಮಾನ. ಕವನದ ಕಡೆಯಲ್ಲಿ ಇದ್ದರೆ ಪಂಚು ಉಳಿಯುತ್ತೆ ಕವಿಯ ಮಾನ. ಪಂಚೆ ಇಲ್ಲದೆ ಹೋದರೆ ಆಗುತ್ತೆ ಕವಿಗೆ ಅವಮಾನ. 82 ಸೆಕೆಂಡ್ ತಗೊಂಡಿದ್ದಾರೆ. ಆಮೇಲೆ ನೀವು ತುಂಬಾ ಅಕ್ಕಿ ಚೆಲ್ಲಿದ್ರಿ, ಎಲೆ ಬಿಸಾಕಿದ್ರಿ, ಡಬಲ್ ಎಲೆ ಇಟ್ಟಿದ್ದಾರೆ. ತುಂಬಾ ಮೂರು ಎಲೆ. ತುಂಬಾ ಗಲೀಜು ಮಾಡ್ಬಿಟ್ಟಿದ್ದೀರಾ. ಸೊ ನಾವೊಂದು ಕೆಲಸ ಮಾಡ್ತೀನಿ, ನಿಮ್ಮ ರಿಸಲ್ಟ್ನ ಪೆಂಡಿಂಗಲ್ಲಿ ಇಡ್ತೀನಿ. ನಿಮ್ಮ ರಿಸಲ್ಟ್ ಪೆಂಡಿಂಗಲ್ಲಿ ಇಡ್ತೀನಿ. ರಿವೈಂಡ್ ಮಾಡ್ಕೊಂಡು ಎಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಹೇಳ್ತೀನಿ. ಥ್ಯಾಂಕ್ ಯು ಅಮೃತ. ಥ್ಯಾಂಕ್ ಯು ವಿಜಯ್. ಥ್ಯಾಂಕ್ ಯು ಅಮೃತ. ಈಗ ನಮ್ಮ ಮುಂದಿನ ಜೋಡಿ ಟಾಸ್ಕ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾಕ್. ನಮ್ಮ ಮುಂದಿನ ಜೋಡಿ ಅಪೂರ್ವ ಜೋಡಿ ಆಕಾಶ್ ಮತ್ತು ದೀಪ.
Your time starts Now! ಒಂದು ಸಲಿನಾದ್ರೂ ಒಂದೇ ಎಲೆ ತಗೊಂಡ್ರ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದು ಈ ಮಾತೃಭೋಜನ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. 5-6 ಎಲೆ ಒಟ್ಟಿಗೆ ಊಟ ಮಾಡಿ ಮಾಡಿ. ಓ ಅಲ್ಲಪ್ಪ, ನಿಮಗೆ ಹೇಳಿದ್ದು ದೀಪನ್ಗೋಸ್ಕರ ಒಂದೆಲೆ ತಗೊಳ್ಳಿ ಅಂತ, ನೀವು ನಿಮ್ದು ಸೇರಿಸ್ಕೊಂಡು 2 ಎಲೆ ತಗೊಂಡ್ರೆ ಹೆಂಗೆ ಅದು? ಎನಿವೆ 80 ಸೆಕೆಂಡಲ್ಲಿ ಮಾಡಿದ್ದೀರಾ. ಓ ಗುಡ್. ನಾನು ಅಪ್ಪಿ ತಪ್ಪಿ ದೀಪನ್ನ ಕಾಶ್ಮೀರ್ ಕಿ ಕಲಿ ಅಂತ ಹೋಲಿಸ್ಬಿಟ್ಟೆ. ಆಕ್ಚುಲಿ ನೀನು ಕಾಶ್ಮೀರ್ ಕಿ ಕಲಿ ಅಲ್ಲಮ್ಮ, ಕನ್ನಡದ ಕೊಕ್ಕರೆ. ಒಂದೇ ಒಂದು ಕಾಲ ಒಂದ್ಸಲ ಕೆಳಗಡೆ ನಿಂತಿದ್ದಲ್ಲಮ್ಮ. ವೆರಿ ಗುಡ್, ನೋ ಫೌಲ್, 80 ಸೆಕೆಂಡ್ಸ್, ವಂಡರ್ಫುಲ್ ಪರ್ಫಾರ್ಮೆನ್ಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು. ನಮ್ಮ ನೆಕ್ಸ್ಟ್ ಜೋಡಿ ವಯಲಿನ್ ಜೋಡಿ. ಪಾರ್ಥ ಹಾಗೂ ಪ್ರಿಯಾ. Your time Your time starts now. ಅದ್ಭುತವಾಗಿ 73 ಸೆಕೆಂಡಲ್ಲಿ ಟಾಸ್ಕ್ ಅನ್ನ ಮುಗಿಸಿದ್ಯಪ್ಪ. ನಿನ್ನ ಕೆಲಸವನ್ನ ಅದ್ಭುತವಾಗಿ ಮಾಡಿದ್ಯಪ್ಪ. ಆದ್ರೆ ನಿಮ್ಮ ಹಾಕಿದಾಳಲ್ಲ ಪ್ರಿಯಾ, 2 ಸಲ ಕಾಲು ಕೆಳಗಡೆ ಇಟ್ಟುಬಿಟ್ಟು 10 ಸೆಕೆಂಡ್ ಜಾಸ್ತಿ ಆಗಿ 83 ಸೆಕೆಂಡ್ಗೆ ಬಂದ್ಬಿಡ್ತಲ್ಲಪ್ಪ ನಿನ್ ಟೋಟಲ್. ಇಲ್ಲ, ಅದು ಆಕ್ಚುಲಿ ಆ ಕಡೆ ಹೋಗ್ಬಿಟ್ಟಿದೆ ಅಕ್ಕಿ. ನಾನು ನಿಂತ್ಕೊಳಕ್ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ವೆರಿ ಗುಡ್, ಗುಡ್ ಶೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾರ್ಥ ಅಂಡ್ ಪ್ರಿಯಾ. ಥ್ಯಾಂಕ್ ಯು. ನಮ್ಮ ಕಡೆಯ ಜೋಡಿ, ಕ್ರೇಜಿ ಜೋಡಿ, ವಿನಯ್ ಹಾಗೂ ವರ್ಷ. ರೆಡಿ? Everest color ready? Ready? On the set. ನಿಮ್ಮ ಟೈಮ್ ಈಗ ಶುರು ಆಗುತ್ತೆ. ವರ್ಷ, ನಿನ್ನ ನೋಡ್ತಾರೆ ಥಿಯೇಟರ್ ಮದುವೆ ಮೀನಾಕ್ಷಿ ನೋಡ್ದಂಗೆ ಆಗ್ತಿದ್ಯಮ್ಮ. ಥ್ಯಾಂಕ್ ಯು ಸರ್. ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ ಕಂದ. ಮಾವ, ಇವರು ಎಷ್ಟು ಸೆಕೆಂಡ್ಸ್ ನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಹೇಳ್ಬಿಡಿ. 84 ಸೆಕೆಂಡ್ ತಗೊಂಡಿದ್ದಾರೆ. ಆದ್ರೆ ಒಂದೇ ಒಂದು ಸಲ ಕಾಲು ಕೆಳಗೆ ಹೋಗಿ ನೆಲವನ್ನ ಟಚ್ ಮಾಡದೆ ಮೇಲ್ ಬಂತು. ನೋ ಫೌಲ್. ವೆರಿ ಗುಡ್. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ವಿನಯ್. ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು. ಈಗ ನಾವು ನೋಡಿದ್ವಿ 9 ಜೋಡಿಗಳು ಹೇಗೆ ಸಪ್ತಪದಿ ಟಾಸ್ಕ್ ಅನ್ನ ಮುಗಿಸಿದ್ರು ಅಂತ. ಮುಂದಿನ ಟಾಸ್ಕ್ ಅನ್ನ ನೋಡೋದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾರ್ಕ್. ಏ ಲೂಸು. ಏಯ್, ಯಾವನೋ ಲೂಸು? ನೀನ್ ಲೂಸು. ನೀನೇ ಕಣೆ ಲೂಸು. ಏಯ್, ನೀನ್ ಲೂಸು. ಏಯ್, ಯಾಕೋ ನನ್ನ ಲೂಸು ನೀನೇ ಅಂತೀಯ? ಲೂಸ್ ಕಣೆ, ನಾನಲ್ಲ. ನೀನ್ ಲೂಸು. ಹಲೋ ಹಲೋ ಹಲೋ, ಇಬ್ರು ಲೂಸ್ಗಳ ತರ ಆಡ್ಬೇಡಿ. ಕರೆಕ್ಟ್ ಮಾವ, ನಾವಿಬ್ರು ಲೂಸ್ಗಳಲ್ಲ, ನಮ್ ಜೊತೆ ಇಬ್ರು ಲೂಸ್ಗಳು ಬಂದಿದ್ದಾರೆ. ಹಲೋ, ನಮ್ಮನ್ ಲೂಸ್ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನಮ್ಗೆ ಲೂಸ? ಇಲ್ಲ ಇಲ್ಲ ಇಲ್ಲ. ನೀವು ಲೂಸ್ ಅಲ್ಲ, ನಾವು ಲೂಸ್ ಅಲ್ಲ. ಚೂಡ ಯಾರು ಹೇಳು? ಶ್ರೀ ಮುರಳಿ ಹಾಗೂ ಶ್ರಾವ್ಯ. Please welcome them.
ಅದೊಂದು ಮಾಯೆ ಗೋವಿಂದ, ದುಡ್ಡಿದ್ರೆ ಕನ್ಫ್ಯೂಷನ್ ಗೋವಿಂದ, ನೂರೆಂಟು ಟೆನ್ಷನ್ ಗೋವಿಂದ. ಬರುವಾಗ ಏನನ್ನು ಹೊತ್ಕೊಂಡು ಬರೋದಿಲ್ಲ, ಹೋಗುವಾಗ ಏನನ್ನು ಹೊತ್ಕೊಂಡು ಹೋಗೋದಿಲ್ಲ. ಬರುವಾಗ ಏನನ್ನು ಹೊತ್ಕೊಂಡು ಬರೋದಿಲ್ಲ, ಹೋಗುವಾಗ ಏನನ್ನು ಹೊತ್ಕೊಂಡು ಹೋಗೋದಿಲ್ಲ. ದುಡ್ಡು 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 ಯಾಕೆ ದುಡ್ಡು, ದುಡ್ಡು ಬೆಟ್ಟಗಲ್ಲ ಯಾಕೆ ದುಡ್ಡು, ದುಡ್ಡು 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 ಯಾಕೆ ದುಡ್ಡು. So nice to see you. Oh my God. ನಾನು ನಿನ್ನ ನೋಡಿದಾಗ ಪುಟ್ಟ ಹುಡುಗಿಯಾಗಿದ್ದೆ, ಈಗೇನಮ್ಮ ನೀನು? ಯು ಹ್ಯಾವ್ ಬಿಕಮ್ ಸಚ್ ಎ ಬ್ಯೂಟಿಫುಲ್ ಡ್ಯಾಮ್ಸಲ್. ಸ್ವಲ್ಪ ಈ ಕಡೆ ಬನ್ನಿ. so much, sir. ನೀನು ಇಂಪಾರ್ಟೆಂಟ್ ಅಲ್ಲ, ಇವಳು ಇಂಪಾರ್ಟೆಂಟ್. ನನ್ನ ಪ್ರಿನ್ಸಿಪಲ್ ಏನು ಗೊತ್ತಾ ಲೈಫಲ್ಲಿ? ಹಲೋ ಇಲ್ಲ, ರೆಡ್ ಅಂಡ್ ವೈಟ್ ರೆಡಿ ಟು ಫೈಟ್ ಅಂತ ಅಲ್ಲಲ್ಲ, ಹುಷಾರಾಗಿ. ನನ್ನ ಪ್ರಿನ್ಸಿಪಲ್ ಹೇಳ್ತೀನಿ ಕೇಳಮ್ಮ. ಸ್ವಲ್ಪ ನೀನು ಈ ಕಡೆ ಬಾ ಹೇಳ್ತೀನಿ. ಅಥವಾ ಹಿಂದೆಂದ ಬರಲ್ಲ ನನ್ನ ಪ್ರಿನ್ಸಿಪಲ್ ಏನು ಗೊತ್ತಾ? ಹಾ. ದ ಮೋರ್ ದ ಮೆರಿಯರ್ ಅಂತ. ಸೋ ನೈಸ್, ಯು ಕುಡ್ ಕಮ್ ಹಿಯರ್. ಲೂಸ್ಗಳು ಪಿಕ್ಚರ್ ಹೆಸರು, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಇಷ್ಟೊತ್ತು ಇವಾಗ ಬಂದ್ಬಿಟ್ಟು ಮಾಡಿದ್ವಲ್ಲ ಹಾಂ, ಲೂಸ್ಗಳು, ಅದೇ ಅಂಕಲ್. ಓ ವೆರಿ ಗುಡ್. ಲೂಸ್ಗಳು ಬಂದ್ಬಿಟ್ಟು ತುಂಬ ಒಂದು ಫ್ರ್ಯಾಂಕ್ ಫಿಲ್ಮ್. ಅಂದರೆ ಜಗತ್ತಲ್ಲಿ ನ್ಯಾಯನ ಕರೆಕ್ಟಾಗಿ ಸ್ಟ್ರೈಟಾಗಿ ಹೇಳಿದಾಗ ಎಲ್ಲರೂ ಏನು ಮೀನ್ ಅವರೆಲ್ಲ ಹೇಗೆ ಕಾಣಿಸ್ತಾರೆ? ಕರೆಕ್ಟ್, ಕೆಟ್ಟವರಾಗೆ ಕಾಣಿಸ್ತಾರೆ, ಲೂಸ್ಗಳು ಲೂಸ್ಗಳು ತರ ಕಾಣಿಸ್ತಾರೆ. ಸೊ ನಾವು ಕೆಲವು ವಿಚಾರಗಳನ್ನ ಭಾಳ ಡೈರೆಕ್ಟಾಗಿ ಹೇಳ್ತೀವಿ, ಅದಕ್ಕೆ ನಮ್ಮನ್ನ ಭಾಳ ಡೈರೆಕ್ಟಾಗಿ ಲೂಸ್ಗಳ ಥರ ನೋಡ್ತಾರೆ. ಹಾಂ ಕರೆಕ್ಟ್, ಯಾರು ನೇರವಾಗಿರ್ತಾರೋ ಅವ್ರು ಯಾವಾಗಲೂ ಲೂಸ್ಗಳು. ಇದಕ್ಕೆ ಸೃಷ್ಟಿಕರ್ತರು ಹಾಂ, ನಮ್ಮ ನಿರ್ದೇಶಕರಾದಂಥ ಒಬ್ಬ ಲೂಸು ಡೈರೆಕ್ಟರ್. ಯಾಕಂದ್ರೆ ಅವ್ರ ಕತೆ ನೇರವಾಗಿ ಹೇಳ್ತಾರೆ, ಹಾಗಾಗಿ ಅವರು ಲೂಸೇ. ಏನಕ್ಕೆ ಗೊತ್ತಾ ಲೂಸ್ಗಳು? ನಾವು ಸತ್ಯ ಹೇಳ್ತೀವಿ, ಹೌದು, ಸತ್ಯನ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಜನಕ್ಕೆ. ಅದಕ್ಕೆ ಇವ್ನು ಯಾವನ ಲೂಸು ಅಂತಾನೆ. ಯಾಕೆ? ಸತ್ಯ ಹೇಳ್ತೀವಿ ಅದಕ್ಕೆ. ಸತ್ಯ ಸೂರ್ಯನ ಹಾಗೆ, ಹೌದು, ಸತ್ಯ ಸೂರ್ಯನ ಹಾಗೆ. ಯಾವೊಬ್ಬನೂ ಕೂಡ ಅದನ್ನ ನೇರವಾಗಿ ದಿಟ್ಟಿಸದೆ, ಕಣ್ಣು ಮಿಟಿಕಿಸದೆ ದಿಟ್ಟಿಸೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹೌದು ಅಂಕಲ್, ಹೌದು. ಸೊ ಯಾರು ನಮ್ಮ ಮಾತು ಕೇಳಲ್ವೋ ಅವ್ರು ಆಕ್ಚುಲಿ ಲೂಸ್ಗಳು. ಅವ್ರು ನಮಗೆ ಲೂಸ್ ಅಂತಾರೆ, ಏನ್ ಮಾಡ್ತೀರಾ? ಶ್ರಾವ್ಯ, ಸತ್ಯ ಹೇಳಬೇಕು ಅಂದ್ರೆ ಮುರಳಿ, ಈ ಶ್ರಾವ್ಯ ಇದೆಯಲ್ಲ, ಇವಳು ಸುವರ್ಣ ಪ್ರತಿಭೆ. ಯಾಕೆ ಅಂದ್ರೆ ಸುವರ್ಣದಲ್ಲಿ ಒಂದು ಅದ್ಭುತವಾದ ಧಾರಾವಾಹಿಯಲ್ಲಿ ಇವಳು ನಾಯಕ ನಟಿಯಾಗಿ ಅಭಿನಯಿಸಿದ್ಲು. ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮ ಸುಮಾರು ಒಂದು 6 ತಿಂಗಳು ಮುಂಚೆ ಶುರು ಆಗ್ಬಿಟ್ಟಿದ್ರೆ ಕೃಷ್ಣ ರುಕ್ಮಿಣಿ ಧಾರಾವಾಹಿಯಿಂದ. ಸೊ ನಮ್ಮ ಇಡೀ ಸುವರ್ಣ ಪರಿವಾರಕ್ಕೆ ಬಹಳ ಹೆಮ್ಮೆ, ಇದು ಬಹಳ ಖುಷಿಯಾದಂಥ ವಿಚಾರ. ಯಾಕಂದ್ರೆ ನಮ್ಮ ಮನೆ ಹುಡುಗಿ ಒಂದು ಚಿತ್ರದ ನಾಯಕಿಯಾಗಿ ಅದು ನಿಮ್ಮ ಜೊತೆ ಅಭಿನಯಿಸ್ತಾಳೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಶ್ರಾವ್ಯ, ಏನು ಹೇಳಕ್ಕೆ ಇಷ್ಟಪಡ್ತೀಯ? ನೀವು ಹೇಳಿದ ನಿಜ ಸರ್. ನಾನು ಸುವರ್ಣ ಚಾನೆಲ್ ಒಂದು ಫ್ಯಾಮಿಲಿ. ನನಗೆ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಕರಿಯರ್, ನನಗೊಂದು ನ್ಯೂ ಟರ್ನ್ ಕೊಟ್ಟಿದ್ದು ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಸುವರ್ಣ ಚಾನೆಲ್. ನೀವು ಹೇಳ್ದಂಗೆ ಒಂದು 6 ತಿಂಗಳು ಮುಂಚೆ ಮಾಡಿದ್ರೆ ನಾನು ಅಲ್ಲಿ ಇರ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ನಾನು ಕೃಷ್ಣ ರುಕ್ಮಿಣಿ ಟೀಮ್ನ, ರವಿ ಗಣಿ ಸರ್ನ, ಕುಮಾರಸ್ವಾಮಿ ಸರ್ನ ತುಂಬ ಥ್ಯಾಂಕ್ ಮಾಡ್ತೀನಿ. ಬಿಕಾಸ್ ಆಫ್ ದ್ಯಾಟ್ ಸೀರಿಯಲ್ ಐ ಆಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗ್ರೇಟ್ ಶ್ರಾವ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುರಳಿ ಸರ್, ಅಂಕಲ್, ನಿಮ್ಮ ಸಿನಿಮಾದ ಒಂದು ಡೈಲಾಗ್ ಇದೆಯಂತೆ, ಅದ್ಭುತವಾದ ಡೈಲಾಗು. ಅದು ಬಹಳ ಜನ ನನಗೆ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಇಲ್ಲಿ ನಮ್ಮ ಆಡಿಯನ್ಸ್ಗೆ ಲೂಸ್ ಚಿತ್ರದ ಆ ಡೈಲಾಗ್ನ ದಯವಿಟ್ಟು ಹೇಳಿ, ಲೂಸ್ಗಳು ಚಿತ್ರದ. ಇದು ಒಂದು ಸನ್ನಿವೇಶ ಅಂಕಲ್. ಜಗತ್ತಲ್ಲಿ ಪ್ರತಿಯೊಬ್ಬ ಗಂಡಸರಿಗೂ ಇಷ್ಟ ಆಗುವಂಥ ಒಂದು ವಿಷಯ, ಪ್ರತಿಯೊಬ್ಬರಿಗೆ ನಗುವಂಥ ಒಂದು ವಿಷಯ ಅಷ್ಟೇ. ಇಲ್ಲಿ ಒಂದು ಮರ ಇದೆ. ಹಾಂ, ಮರ ಬಿಡ, ಈಗ ನಾನೇ ಮರ. ನೀವೇ ಮರ ಅಂಕಲ್. ನಾನು ಬೈಕಲ್ಲಿ ಬರ್ತೀನಿ. ಉಚ್ಚೆಯಲ್ಲಿರೋ ಸುಖ ಇನ್ಯಾತ್ರಲ್ಲೂ ಇಲ್ಲ ರೀ. ವಂಡರ್ಫುಲ್, ವಂಡರ್ಫುಲ್. ಇಡೀ ಸುವರ್ಣ ಪರಿವಾರದ ಪರವಾಗಿ ನಿಮ್ಮ ಲೂಸ್ಗಳು ಚಿತ್ರ ಅತ್ಯಂತ ಯಶಸ್ವಿ ಚಿತ್ರ ಆಗಲಿ. ಜನ ನೋಡಿದವರು ಅವರೆಲ್ಲ ಲೂಸ್ಗಳು, ನಾವು ಲೂಸ್ಗಳು ಅನ್ನೋ ಪಾಠವನ್ನ ಕಲೀಲಿ. ಮತ್ತು ಅವರು ನೇರವಾಗಿ ಮಾತಾಡೋ ಹಾಗೆ, ನೇರವಾಗಿ ಎಲ್ಲವನ್ನ ಅನ್ಯಾಯವನ್ನ ಅಪೋಸ್ ಮಾಡೋ ಹಾಗೆ ಅದನ್ನ ಒಂದು ಪಾಠವನ್ನ ಕಲೀಲಿ ಅಂತ ಆಶಿಸ್ತೀನಿ. ನಿಮ್ಮ ಚಿತ್ರ ಸಿಲ್ವರ್ ಜೂಬ್ಲಿ ಆಗಲಿ, 1 ವರ್ಷವಾಗಲಿ, ಇಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಮೀರಿ ಸಕ್ಸಸ್ಫುಲ್ ಆಗಲಿ ಅಂತ ಆಸೆ ಪಡ್ತೀನಿ. ಒಂದು ವಿಚಾರ ಅಂಕಲ್ ಮುಗಿಸೋಕ್ಕಿಂತ ಮುಂಚೆ, ಲೂಸ್ಗಳು ಚಿತ್ರದಲ್ಲಿ ಕೇವಲ ನಾನು ಹಾಗೂ ಶ್ರಾವ್ಯ ಅವರಲ್ಲ, ಅಕುಲ್ ಅವರಿದ್ದಾರೆ,
ಶ್ರೀಕಿ ಅವರಿದ್ದಾರೆ, ರೇಖಾ ಅವರಿದ್ದಾರೆ, ಹಾಗೂ ಐಶ್ವರ್ಯ ನಾಗ್ ಅವರಿದ್ದಾರೆ ಮೇನ್ ಲೀಡ್ಸಲ್ಲಿ. ಅದರ್ ದ್ಯಾನ್ ದಟ್ ತುಂಬ ಒಳ್ಳೊಳ್ಳೆ ಶೋಭರಾಜ್ ಅವರಿದ್ದಾರೆ. ಆಮೇಲೆ ತುಂಬ ಇಟ್ಸ್ ಅ ವೆರಿ ಗುಡ್ ಮೂವಿ ಅಂಕಲ್. ಲೂಸ್ಗಳು ಬಂದ್ಬಿಟ್ಟು ಇಟ್ಸ್ ಅ ವೆರಿ ಸಿಂಪಲ್ ಮೂವಿ. ನಾವು ಎಕ್ಸಾಜುರೇಟ್ ಮಾಡಿ ಅಥವಾ ತುಂಬ ಸ್ಪೆಷಲ್ಲು, ತುಂಬ ಒಂದು ಡಿಫ್ರೆಂಟ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಒಂದು ಜಡ್ಜ್ಮೆಂಟೇ ಇಲ್ದಂಗೆ ಒಂದು ಹೊಸ ಸಿನಿಮಾನ ಹೇಗೆ ನೋಡ್ತೀವೋ ಹಾಗೆ ಬಂದು ನೋಡಿದ್ರೆ ಸಾಕು. ಇಂಥವ್ರದ್ದು ಅಂಥವ್ರದ್ದು ಅಂತ ಕ್ಯಾಟಗರಿ ಮಾಡಬೇಡಿ. 3 ಜನ ಅಲ್ಲ 6 ಜನನು ಎಕ್ಸ್ಟ್ರಾರ್ಡಿನರಿ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಡನ್ ಅ ಗುಡ್ ಜಾಬ್. ಫ್ಯಾಂಟಾಸ್ಟಿಕ್, ಆಲ್ ದಿ ಬೆಸ್ಟ್ ಟು ಯು. ತುಂಬ ಖುಷಿ ಆಯಿತು ನೀವಿಬ್ಬರು ಬಂದಿದ್ದು. ನಿಮ್ಮನ್ನು ಹಾಗೆ ಕಳ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನೀವು ಈಗಾಗಲೇ ಒಂದು ಹಾಡಿಗೆ ಒಂದು ಸ್ಟೆಪ್ ಹಾಕಿದ್ದೀರಾ. ಹೋಗೋಕ್ಕೆ ಮುಂಚೆ ಇನ್ನೊಂದ್ಸಲಿ ಒಂದು ಹಾಡಿಗೆ ಸ್ಟೆಪ್ ಹಾಕ್ಬಿಟ್ಟು ಹೋಗ್ಬಿಡಿ ಪ್ಲೀಸ್. ಓಕೆ, ಈಗ ಮುಂದಿನ ಟಾಸ್ಕ್ ಶುರು ಮಾಡೋಣ. ಮಾವ ಆದ್ರೆ ಮಾವ ಒಂದ್ ನಿಮಿಷ ಹೇಳು. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬಿಡೋಣ. ಹಂಗಂತ್ಯಾ? Yes. ಓಕೆ Okay, let's take a small Cadbury Park break. Life full ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ. ಓಕೆ, ನಮ್ಮ ಇವತ್ತಿನ 2ನೇ ಟಾಸ್ಕ್ ಶುರು ಮಾಡೋಣ. Yes. ರೂಲ್ಸ್ ಹೇಳ್ಬಿಡ್ಲಾ? ಓಕೆ, ಭಾಳ ಸಿಂಪಲ್ಲು. ಈ ಸುತ್ತಿಗೆ ನಾವಿಟ್ಟಿರೋ ಹೆಸರೇನು ಗೊತ್ತಾ? ನೀರ ಮೇಲೆ ಅಲೆಯ ದುಂಗುರ, ಫಿಶ್ ಬೌಲಿನಲ್ಲಿ ಪ್ರೇಮ ದೊಂಗುರ, ಮನಸೆಳೆದಾನಲ್ಲ ಕೊಟ್ಟಾನಲ್ಲ, ಮನಸೆಳೆದಾನಲ್ಲ ಕೊಟ್ಟಾನಲ್ಲ, ಕೆನ್ನೆ ಮೇಲೆ ಪ್ರೇಮ ದೊಂಗುರ. ಓಕೆ, ಇಲ್ಲಿ ಒಂದು ಫಿಶ್ ಬೌಲ್ ಇದೆ. ಆ ಫಿಶ್ ಬೌಲಲ್ಲಿ ಬಣ್ಣದ ನೀರಿದೆ. ಅದರೊಳಗಡೆ 12 ಉಂಗುರಗಳಿವೆ. ಎಷ್ಟಿದೆ? 12. ಓಕೆ, ಪ್ರತಿಯೊಂದು ಜೋಡಿ ಬರಬೇಕು. ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ 4 ಉಂಗುರಗಳನ್ನು ಒಂದು ಕೈಗೆ ಹಾಕಬೇಕು. ಯಾವ್ದಾದ್ರು ಒಂದು ಕೈ, ಬಲಗೈ ಆದ್ರೂ ಹಾಕ್ಬೋದು, ಎಡಗೈಗಾದ್ರೂ ಹಾಕ್ಬೋದು. ಒಂದೇ ಕೈಗೆ 4 ಉಂಗುರ ಹಾಕಬೇಕು. ಗಂಡು ಒಂದು ಉಂಗುರ ಹಾಕಿದ ಮೇಲೆ ಹೆಣ್ಣು ಒಂದು ಉಂಗುರ ಹಾಕಬೇಕು. ಒಟ್ಟೊಟ್ಟಿಗೆ ಜಗಳ ಆಡಂಗಿಲ್ಲ. ಓಕೆ, ಆಮೇಲೆ ಕೇಳಿಸ್ಕೊಳ್ಳಿ, 1 ನಿಮಿಷ ಕಾಲಾವಕಾಶ ಇದೆ. 1 ನಿಮಿಷದಲ್ಲಿ ಯಾರು ಅತಿ ಹೆಚ್ಚು ಉಂಗುರಗಳು ಹಾಕಿದಾರ ನೋಡ್ತೀರಿ. ಓಕೆ, ಒಂದು ಬೆರಳಿಗೆ ಒಂದೇ ಉಂಗುರ ಹಾಕಬೇಕು, 2 ಉಂಗುರ ಹಾಕೋಂಗಿಲ್ಲ. ಓಕೆ, ನಮ್ಮ ಮೊದಲನೇ ಜೋಡಿ ರೆಬೆಲ್ ಜೋಡಿ ರಾಹುಲ್ ಹಾಗೂ ಅಪರ್ಣಾ. Your time starts now. ಕಾಣೋದೆಲ್ಲ ಕೈಗೆ ಸಿಗುವ ಕಾಲವೇ, ನನ್ನೆರಡು ಕಣ್ಗಳು ನೀವು. ಓಕೆ, ಸ್ಟಾಪ್. 2, 1. ಸ್ಟಾಪ್. ಆಯ್ತು. ನನ್ನೆರಡು ಕಣ್ಗಳು ನೀವು. ಓಕೆ, 4, 4, 8. ಓಕೆ, 4 ಇತ್ತು ಅಲ್ಲಿ. ಇರೋ ಟೋಟಲ್ ಟೈಮು 56 ಸೆಕೆಂಡ್ಗಳು. 56 ಸೆಕೆಂಡ್ಗಳು. ಓಕೆ, ನಮ್ಮ ನೆಕ್ಸ್ಟ್ ಜೋಡಿ ಅಪೂರ್ವ ಜೋಡಿ ಆಕಾಶ ದೀಪ. Your time starts now. ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಈ ಪ್ರೇಮ ಧಾಮದ ತುಂಬ ಕಸ್ತೂರಿ.
4, 3, 7. 1 ನಿಮಿಷ ತಗೊಂಡಿದ್ದೀರಾ, 7 ಉಂಗುರ ಹಾಕಿದ್ದೀರಾ. ಓಕೆ, ನಮ್ಮ ನೆಕ್ಸ್ಟ್ ಜೋಡಿ ಅಪರೂಪದ ಜೋಡಿ ಅಮೃತ ಹಾಗೂ ವಿಜಯ್. Your time starts now. ಆಗುತ್ತೆ ಇಲ್ಲ ವಿಜಯ್ ವಿಜಯ್ ಪ್ರೇಯಸಿಗೆ ನಾಚಿಕೆ ಏನಿಯನಿಗೆ ಅನುಮತಿ 7, 1 ನಿಮಿಷ, 7 ಉಂಗುರ. ನಮ್ಮ ಮುಂದಿನ ಜೋಡಿ ವೈಲೆಂಟ್ ಜೋಡಿ. ಪ್ರಿಯಾ ಹಾಗೂ ಪಾರ್ಥ. ಶುರು ಮಾಡೋಣ. Your time starts now. Stop, freeze, please. ಓಕೆ, 7. ಬಟ್ ಆ್ಯಕ್ಚುಲಿ ಅವರು 8 ಬೆಳಗು ಉಂಗುರಗಳಿದ್ವು, 20 ಸೆಕೆಂಡ್ ಉಳಿದಿತ್ತು, ಅಂದರೆ 40 ಸೆಕೆಂಡ್ ಯೂಸ್ ಮಾಡಿದ್ರು. ಚೆಕ್ ಮಾಡಿದಾಗ 1 ಲೂಸ್ ಅಂತ ಆಯಿತು. ಸೊ 7 ಲೆಕ್ಕಕ್ಕೆ ಕೌಂಟ್ ಮಾಡ್ತೀವಿ. ಓಕೆ, 7. ನಮ್ಮ ಮುಂದಿನ ಜೋಡಿ ಬಲೆ ಜೋಡಿ ಮೀನನಾಥ ಹಾಗೂ ಮೀನಕುಮಾರಿ. Your time starts now. ಹುಡುಗಿರಿಗೆ ನಾನೇ ರಾಜ ನಾನು, ಹುಡುಗರಿಗೆ ಕದಿಮ ಕಳ್ಳ ನಾನು, ಪ್ರಳಯ ಅಂತಕ ನಾನು ಗೇಡು ನೀನು, ಲೋಕವೆಲ್ಲ ನನ್ನ ಪಾಕೆಟ್ ನಲ್ಲಿ, ಸ್ನೇಹವೆಂಬ ಲೌಲಿ ರಾಕೆಟ್ ನಲ್ಲಿ, ಪ್ರೇಮಿ ನಾನು. ಒಂದು ಸರ್ತಿ ನಾ ಅಬ್ಸರ್ವ್ ಮಾಡಿದೆ, ಇವ್ರ ಕೈಗೆ ಇನ್ನೂ ಉಂಗುರ ಹಾಕೇ ಇರಲಿಲ್ಲ, ಹಾಗೆ ಇವ್ರು ಇನ್ನೊಂದು ಉಂಗುರ ಹಾಕ್ಬಿಟ್ರು. ಕರೆಕ್ಟಾ? ಸೊ ಒಂದು ಮೈನಸ್ ಮಾಡ್ತೀನಿ ಅಲ್ಲಿ. ಆಮ್ ಐ ಫೇರ್? ಓಕೆ, 6 1 ಮೈನಸ್ ಮಾಡಿದ್ರೆ 5. ಓಕೆ, 5 ಉಂಗುರ. ನಮ್ಮ ನೆಕ್ಸ್ಟ್ ಜೋಡಿ ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾಕ್. ನಮ್ಮ ಮುಂದಿನ ಜೋಡಿ ಕ್ರೇಜಿ ಜೋಡಿ ವಿನಯ್ ಹಾಗೂ ವರ್ಷ. ಓಕೆ, your time starts now. ಯಾರಮ್ಮ ಇವಳು ನಶೆಯ ಹುಡುಗಿ, ಯಾರಮ್ಮ ಇವನು ನಶೆಯ ಹುಡುಗ. ಸ್ಟಾಪ್. 4 5 6 7 ಪ್ಲಸ್ ಕೈಯಲ್ಲಿ ಒಂದು ಇಟ್ಕೊಂಡಿದ್ರು ಹಾಕಕ್ಕೆ, ಅದು ಒಂದು ಮೈನಸ್ಸು. 6. ನಾನು ಹೇಳ್ತಾನೆ ಇದ್ದೆ ಹಾಕ್ಬಿಡು ಅಂತ ಹೇಳ್ತಾನೆ ಇದ್ದೆ, ಆದರೂ ಕೈಯಲ್ಲೇ ಇಟ್ಕೊಂಡು ಅವ್ರಿಗೆ ಹಾಕಿದ್ರೆ 1 ಮೈನಸ್ ಮಾಡ್ತೀವಿ. 6. ಓಕೆ, ನಮ್ಮ ನೆಕ್ಸ್ಟ್ ಜೋಡಿ 1 ನಿಮಿಷ. ನಾನೊಂದು ಮಾತು ಹೇಳಬೇಕಿಲ್ಲಿ. ನಾನು ಈ ಕಳೆದ ಹಿಂದೆ ಮಾಡಿದ್ರ ಜೋಡಿ ಅವರು ಕೈಯಲ್ಲಿ ಇಟ್ಕೊಂಡಿದ್ರು ಅಂತ 1 ಮಾರ್ಕ್ ಕಟ್ ಮಾಡಿದ್ದೀನಿ, ಹೌದಾ? ಅದಕ್ಕೆ ಮುಂಚೆ ಮಾಡಿದ ಅಷ್ಟೂ ಜೋಡಿಗಳು ಕೈಯಲ್ಲಿ ಒಂದೊಂದು ಇಟ್ಕೊಂಡಿದ್ರು, ಹಾಕಿದ್ರು, ಅವ್ರು ಕಟ್ ಮಾಡಿರಲಿಲ್ಲ, ಹೌದಾ? ಎಲ್ಲರೂ ಒಪ್ಕೋತೀರಾ? ಅದು ನ್ಯಾಯ ಅಲ್ಲ ಹಂಗಾರೆ. ಓಕೆ, ಅದು ನ್ಯಾಯ ಅಲ್ಲ. ಇಲ್ಲಿ ಕಟ್ ಮಾಡೋದ್ರಿಂದ ಎಲ್ರದ್ದು 1 ಮಾರ್ಕ್ ಕಟ್ ಮಾಡ್ತೀವಿ. ಇಟ್ಕೊಂಡಿದ್ರು ನೋಡಿ, ಚೆಕ್ ಮಾಡಕ್ಕೆ ಹೇಳಿದ್ದಾರೆ, ಚೆಕ್ ಮಾಡ್ತೀವಿ. ಯಾರಾದರೂ ಕೈಯಲ್ಲಿ ಒಂದು ಉಂಗುರ ಇಟ್ಕೊಂಡಿದ್ರೆ ಅವ್ರದ್ದು ಮತ್ತೆ ಮೈನಸ್ ಮಾಡ್ತೀವಿ. ಓಕೆ,
ಇಲ್ಲಿ ಏನಾಗ್ತಿದೆ ಅಂದರೆ ಯಾತಕ್ಕೆ ಈ ಮಾತು ಹೇಳ್ತೇನೆ ಅಂತ ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲಿ ನಾವೆಲ್ಲ ಆಟ ಆಡಕ್ಕೆ ಬಂದಿದ್ದೀವಿ. ಇದೇನು ಯುದ್ಧನಾ? ವರ್ಲ್ಡ್ ವಾರ್ 3ನಾ? ತಪ್ಪು ಕಂಡಿಡಿದ್ರಲ್ಲೇ ಇರ್ತಾರೆ ಎಲ್ಲರೂ. ಹೌದು ಅಲ್ಲ ಹೌದು. ಅರೆ ಜಾಲಿ ಮಾಡ್ರು, ಎಂಜಾಯ್ ಮಾಡ್ರು ಆಟನ. ಯಾಕೆ ಬೇಕ್ರು ಈ ಜಗಳ? ಅಯ್ಯೋ, ಇದು ಒಂದು ಪರಿವಾರ. ಆದ್ರೆ ಚಂದ್ರು ಪಂದ್ಯ ಅಂತ ಬಂದ್ಮೇಲೆ ಒಂದು ನಿಮಿಷ. There is a lot of pleasure. ಇಲ್ಲ, ಇವಾಗ There is a lot of pleasure. There is a lot of pleasure in giving, not in taking. Period. ಅಷ್ಟೇ. Okay, ready? We'll start. Okay. Anyway, ಚೆಕ್ ಮಾಡ್ತೀವಿ. ಯಾರು ಹಿಡ್ಕೊಂಡಿಲ್ಲ ಅದೆಲ್ಲ ಒಂದೊಂದು ಕಟ್ ಮಾಡ್ತೀವಿ. But next time, a rule is a rule. Okay? ಓಕೆ, ನಮ್ಮ ನೆಕ್ಸ್ಟ್ ಜೋಡಿ ಖತರ್ನಾಕ್ ಜೋಡಿ ಪಾರ್ಥ ಹಾಗೂ ಮಂದ. The time starts now. Stop. ಎಂಟು ನಮ್ಮ ನೆಕ್ಸ್ಟ್ ಜೋಡಿ ಕಿಲಾಡಿ ಜೋಡಿ ಅವಿನಾಶ್ ಹಾಗೂ ಮೀನಾಕ್ಷಿ. ಹಿಂದೆ ಬನ್ನಿ. ಆರ್ ಯು ರೆಡಿ? ಶುರು ಮಾಡೋಣ. ಶುರು ಮಾಡೋಣ. ಶುರು ಮಾಡೋಣ. ಓಕೆ, ಸೈಲೆನ್ಸ್ ಪ್ಲೀಸ್. ಸೈಲೆನ್ಸ್ ಪ್ಲೀಸ್. ಓಕೆ, ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಡಿಸ್ಕಷನ್ ಮುಗಿದ ಮೇಲೆ ಆಟ ಆಡೋಣ. ನೋ 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 ದೇರ್ ಸ್ಟಿಲ್. ನಾನು ಅಷ್ಟು ಕ್ಲಿಯರ್ ಆಗಿ ಒಂದು ಮಾರ್ಕ್ ಕಟ್ ಮಾಡ್ತೀವಿ, ಚೆಕ್ ಮಾಡಿ ಅಂತ ಹೇಳಿದ್ಮೇಲೂ ಇಫ್ ಯು ಆರ್ ಡಿಸ್ಕಸಿಂಗ್ ಆ್ಯಂಡ್ ಟ್ರೈಂಗ್ ಟು ಕ್ವಶನ್ ಮೈ ಜಡ್ಜ್ಮೆಂಟ್, ಐ ಡೋಂಟ್ ವಾಂಟ್ ಟು ಜಡ್ಜ್ ದಿಸ್ ಥಿಂಗ್. ನೋ, ಐ ಡೋಂಟ್ ವಾಂಟ್ ಟು ಡೂ ಇಟ್. ನಾನು ದೊಡ್ಡ ಮನಸ್ಸು ಮಾಡಿ ಬಂದು ಹೇಳಿದ್ದೀನಿ, ಚೆಕ್ ಮಾಡ್ತೀವಿ, ಮಾರ್ಕ್ಸ್ ಕಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ ಡಿಸ್ಕಷನ್ಸ್ ಇಲ್ಲಿ ನಮ್ಮ ಇದನ್ನ ಕ್ವಶನ್ ಮಾಡ್ತಾ ಇದ್ದೀರಾ? ನೋ, ಐ ಡೋಂಟ್ ಲೈಕ್ ದಿಸ್. ಹೇಳ್ತಾ ಇದು ವಾರ ಅಲ್ಲ, ಇದು ಆಟ, ಇದು ಎಂಜಾಯ್ ಮಾಡ್ರಿ ಅಂತ ಇದೀನಿ. ಯುದ್ಧ ಮಾಡ್ತಿದ್ರ ಎಲ್ಲರೂ. ಸುವರ್ಣ ಪರಿವಾರ ಇದು. ಎರಡು ದೇಶ ಅಲ್ಲ ಜಗಳಾಡೋದಿಕ್ಕೆ. ಇಂಡಿಯಾ ಪಾಕಿಸ್ತಾನ್ ವಾರ ಅಲ್ಲ ಇದು. ಇದು ಯುದ್ಧ ಅಲ್ಲ ರೀ. ನಾವೆಲ್ಲ ಒಂದು. ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಎಸ್ ಐ ಅಗ್ರಿ. ಯಾಕಂತ ಹೇಳಿದ್ರೆ ಕನ್ಫೆಷನ್ ಇಸ್ ದ ಬೆಸ್ಟ್ ಥಿಂಗ್ ಅಂಡ್ ಐ ಅಗ್ರಿ. ಇಟ್ ಇಸ್ ಸ್ಟಾರ್ಟೆಡ್ ಫ್ರಮ್ ಮೀ. Big apologizes. Kindly. No. It started from me. No, it started from me. Kindly. Please. I'm extremely sorry. I will again mention. I will again tell you. ಯಾರು ಒಬ್ಬರದು ನಾನು ಹೇಳ್ತಾ ಇಲ್ಲ. ಜನರಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ಫ್ರಮ್ ಟುಡೇ. ಮೊನ್ನೆ ಕೂಡ ನಾನು ಮಾತಾಡಿದಾಗ ಹೇಳಿದೆ ಲಾಸ್ಟ್ ಯಾವುದೋ ಒಂದು ಎಪಿಸೋಡಲ್ಲಿ. ದಿಸ್ ಈಸ್ ರಾಂಗ್. ನಮಗೆ ಒಂದು ನಿಮಿಷ ದಿಸ್ ಕ್ಯಾನ್ ನಾಟ್ ಎಂಡ್ ಹಿಯರ್ ಪ್ಲೀಸ್. ನಮಗೆ ಡೈರೆಕ್ಟರು ಮತ್ತು ಈ ಆರ್ಗನೈಸರ್ಸು ನಮ್ಮನ್ನು ಈ ಕೆಲಸಕ್ಕೆ ಕಳಿಸಿದಾಗ ಪ್ರತಿಯೊಂದು ಟಾಸ್ಕ್ ಮಾಡಿದಾಗ ಇದು ರೂಲ್ಸು ಅಂತ ಹೇಳ್ತಾರೆ. ಆ ರೂಲ್ಸ್ ಪ್ರಕಾರ ನಾವು ಜಡ್ಜ್ ಮಾಡ್ತೀವಿ. ಅನುಮಾನ ಇದ್ದಾಗ ರಿವೈಂಡ್ ಮಾಡಿ ಚೆಕ್ ಮಾಡಿ ಅವ್ರು ಹೇಳ್ತಾರೆ. ಇಷ್ಟಾದ್ರೂ ಅಸಮಾಧಾನ ಇದ್ದು ನೀವು ಜಗಳಾಡ್ಕೊಂಡು ಅವರೇ ಸರಿ, ನಮ್ಮ ಮೋಸ ಇದು ನಮ್ಮಿಂದ ಅಂತ ಮಾತಾಡಿದ್ರೆ ನಾವಿಲ್ಲಿ ಅರ್ಥನೇ ಇಲ್ಲ. ಐ ಡೋಂಟ್ ವಾಂಟ್ ಟು ಜಡ್ಜ್ ದಿಸ್. ಐ ವಿಲ್ ಆಲ್ಸೋ ಪಾರ್ಟಿಸಿಪೇಟ್ ವಿತ್ ಯು. ನಾವು ಜಾಲಿ ಮಾಡೋಣ, ಅಷ್ಟೇ ಆಟ ಆಡೋಣ. ವೈ ಆಟಿಟ್ಯೂಡೇ ರಾಂಗ್ ಅದು. ಅರೇ, ನಾವೆಲ್ಲ ಸುವರ್ಣ ಪರಿವಾರ ಒಂದು. ನಾವು ನಮ್ಮಲ್ಲಿ ಯಾಕೆ ಈ ಭಿನ್ನಾಭಿಪ್ರಾಯ? ಯಾರೋ ಗೆಲ್ತಾರೆ, ಯಾರೋ ಸೋಲ್ತಾರೆ. ಆಟ ಅಂದಮೇಲೆ ಗೆಲ್ಲಬೇಕು, ಸೋಲ್ಬೇಕು. ಸೋಲೋನು ಇಲ್ಲರೆ ಗೆಲ್ಲೋನು ಇರೋದೇ ಇಲ್ಲ ಈ ಪ್ರಪಂಚದಲ್ಲಿ. ಸೋತ್ರೇನೆ ಒಬ್ಬ ಗೆಲ್ಲೋದು. ಯಾತಕ್ಕೆ ಅದು ಅರ್ಥ ಮಾಡ್ಕೋತಾ ಇಲ್ಲ? ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ನೆಕ್ಸ್ಟ್ ಟೈಮ್ ಐ ಆಮ್ ವಾಕಿಂಗ್ ಔಟ್. ನಾನು ಸತ್ಯವಾಲು ಈ ಪ್ರೋಗ್ರಾಮ್ನೇ ಜಡ್ಜ್ ಮಾಡೋದ. ಐ ಆಮ್ ಜಸ್ಟ್ ವಾಕಿಂಗ್ ಔಟ್. ರೆಡಿ? ವಿಲ್ ಸ್ಟಾರ್ಟ್. ಇಲ್ಲ, ಚಂದ್ರು ಹೊರಟ್ರೆ ನಾನು ಹಿಂದೆ ಹೊರಟ್ಬಿಡ್ತೀನಿ. ಬಿಕಾಸ್ ನ್ಯಾಚುರಲಿ ಅಲ್ವಾ? ನೀ ನನ್ ಜೋಡಿ, ನಾನು ಹೋದ್ರೆ ನೀನು ಇರೋಂಗೇ ಇಲ್ಲ. ಓಕೆ, ರೆಡಿ? Your time starts now. Mama masti maadu jangi kusti. Mama masti maadu jangi kusti. Chanda mama masti maadu jangi kusti. Undu pathatini hegide notiya. Mannu mukkistini savalu martiya. ಓಕೆ, ಸ್ಟಾಪ್. 1 2 3 4 5 6 7 8 45 ಸೆಕೆಂಡ್ಗಳಲ್ಲಿ ಮಾಡಿದ್ದಾರೆ.
ನಮ್ಮ ಕಡೆಯ ಜೋಡಿ ರುಸ್ತುಂ ಜೋಡಿ ರೇಣುಕಾ ಹಾಗೂ ಮೈಲಾರಿ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನಾಲ್ಕು 1 ನಿಮಿಷ ತಗೊಂಡಿದ್ದೀರಾ. ಓಕೆ ಓಕೆ, ಉಂಗ್ರ ಇಲ್ಲ ಅದು ತೆಗೆದು ಹಾಕಿದೆ ಸರ್. ಇಲ್ಲ ಹಾಕಿ ಆಮೇಲೆ ಸ್ವಲ್ಪ ರಿವೈಂಡ್ ಮಾಡಿ, ಸ್ವಲ್ಪ ರಿವೈಂಡ್ ಮಾಡಿ, ಸ್ವಲ್ಪ ರಿವೈಂಡ್ ಮಾಡಿ ನೋಡಿ. ಇವಾಗ ಪ್ಲೇ ಮಾಡಿ. ಇಲ್ಲ ಅದು ಕಂಪ್ಲೀಟ್ ಆಯ್ತು. ಇಲ್ಲ ಅದು ಅವನು ಇದು ತೆಗೆದುಬಿಟ್ಟು ಅದು ದೊಡ್ಡದಿದೆ ಅಂತ ಹೇಳಿದವರು ತೆಗೆದುಬಿಟ್ಟು ಹಾಕಿದ್ದಾನೆ. 1 ಮೈನಸ್ ಅಷ್ಟೇ. ಓಕೆ ಅಲ್ಲ, ಇವ್ರದ್ದು ನಾನು ಕಟ್ ಮಾಡಿ ಇಡೀ ಆಟವನ್ನು ರೀಪ್ಲೇ ಮಾಡಿ ಚೆಕ್ ಮಾಡಿದ್ದೀವಿ. ಒಂದೇ ರೂಲ್ ಇರಬೇಕು ಅಂದ್ಬಿಟ್ಟು ಯಾರ್ಯಾರು ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ರು ಉಂಗುರ ಹಾಕೋಕ್ಕೆ ಪ್ರತಿಯೊಂದು ಜೋಡಿದು ಎಣಿಸಿ ಅಷ್ಟು ಕಟ್ ಮಾಡಿದ್ದೀವಿ. ಒಂದ್ಸಲಿ ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಮಾರ್ಕ್ ಕಟ್ಟು, ಇಟ್ಕೊಂಡಿಲ್ದಿರೋ ಹಾಕೋ ಮಾತ್ರ ಲೆಕ್ಕಕ್ಕೆ ತೊಗೊಂಡಿದ್ದೀವಿ. ಒಬ್ಬರು 2 ಸಲ ಕಂಟಿನ್ಯೂಸ್ ಆಗಿ ಹಾಕಿದ್ರು ಅದನ್ನು 1 ಮೈನಸ್ ಮಾಡಿದ್ದೀವಿ. ಒಬ್ರು ಹಾಕಿದ್ಮೇಲೆ ಒಬ್ರು ಹಾಕಬೇಕು ಅಂತ ಹೇಳಿದ್ವಿ, ಆದರೆ ಒಟ್ಟಿಗೆ ಕಂಟಿನ್ಯೂಸ್ ಆಗಿ 2 ಹಾಕಿದ್ರು ಅದನ್ನು ಕೂಡ ಮೈನಸ್ ಮಾಡಿದ್ದೀವಿ. ಬಿಕಾಸ್ ಯು ಪೀಪಲ್ ರೇಸ್ ಅನ್ ಅಬ್ಜೆಕ್ಷನ್ ಐ ಹ್ಯಾಡ್ ಟು ಡೂ ದಿಸ್. ಇಲ್ಲ ನಾನು ಮಾರ್ಕ್ಸ್ ಕಟ್ ಮಾಡ್ತಿರ್ಲಿಲ್ಲ. ನಿಮ್ಮಲ್ಲೇ ಕೆಲವರು ಅವ್ರು ಮಾತ್ರ ಇಟ್ಕೊಂಡಿದ್ರು ಪರವಾಗಿಲ್ವಾ ಹಿಂಗೆ ಅಂತೆಲ್ಲ ಶುರು ಮಾಡಿದ್ರಲ್ಲ, ಅದಕ್ಕೆ ಇದು ಮಾಡಿದೆ. ಇದನ್ನು ಮಾಡ್ತಾನೆ ಇರಲಿಲ್ಲ. ಅವ್ರು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅದೇ ಅದು ಒಪ್ಕೊಂಡ್ಬಿಡ್ತೀರಾ ಅಂತ ಹಂಗೆ ಶುರು ಮಾಡಿದ್ರೆ ಅಂದರೆ ಅದು ಯುದ್ಧ ಆಗ್ಬಿಡುತ್ತೆ. ಅರ್ಥ ಆಗ್ತೀನಿ ಹೇಳ್ತಿರೋದು. ಬಿಕಾಸ್ ದಟ್ ಗೆಲುವು ಯಾವಾಗಲೂ ಪ್ರೀತಿಯಿಂದ ಗೆಲ್ಲಬೇಕಲ್ಲ. ದಟ್ ಈಸ್ ವೈ ಐ ಕಟ್ ಎವ್ರಿಬಡೀಸ್. ನೀವುಗಳು ಇಲ್ಲ ಸರ್ ಇಟ್ಸ್ ಅ ಗೇಮ್, ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೆ ಓಕೆ ಅದನ್ನು ಮೈನಸ್ ಮಾಡಬೇಡಿ ಅಂದರೆ ನಾವು ಮೈನಸ್ ಮಾಡಲ್ಲ. ಇಲ್ಲ ರೂಲ್ ಮೈನಸ್ ಮಾಡಲೇಬೇಕು ಅಂದರೆ ಮೈನಸ್ ಮಾಡೋಣ. ಈಗ ಡಿಸೈಡ್ ಮಾಡಿ ನಂಗೆ ಹೇಳ್ಬಿಡಿ. ಯಾಕಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಜಡ್ಜ್ ಮಾಡಿದಾಗ ಈ ಅಬ್ಜೆಕ್ಷನ್ಸ್ ಎಲ್ಲ ಬರಬಾರ್ದು. ಬಂದರೆ ನಾನು ನೆಕ್ಸ್ಟ್ ಎಪಿಸೋಡ್ ವಿಲ್ ಬಿ ದ ಲಾಸ್ಟ್ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಜಡ್ಜ್ ದಿಸ್ ಪ್ರೋಗ್ರಾಮ್. ಸೋಲ್ತಾರವರು ಕಡಿಮೆ ಪರ್ಫಾರ್ಮ್ ಮಾಡಿದಾಗ ಬೇರೆಯವ್ರು ಜಾಸ್ತಿ ಪರ್ಫಾರ್ಮ್ ಮಾಡೋದು ತಪ್ಪು ಹಿಡಿಯೋದಿಲ್ಲ. ಅದು ಭಾಳ ಕೆಟ್ಟ ಬುದ್ಧಿ. ಅದು ಬಿಟ್ಬಿಡ್ರಿ, ಅದು ಕ್ಷಮಿಸ್ಬಿಡಿ. ನಾನು ಇವತ್ತು ನೀವು ಅಬ್ಜೆಕ್ಟ್ ಮಾಡಿದ್ದಕ್ಕೆ ಒಂದೊಂದು ಮಾರ್ಕ್ಸ್ ಕಟ್ ಮಾಡಿದ್ದೀನಿ. ಮುಂದೇನು ಹೀಗೆ ಮಾಡಬೇಕು ಬೇಡವಾ ಅದನ್ನು ಈಗ 5 ನಿಮಿಷ ಟೈಮ್ ಕೊಡ್ತೀನಿ. ನೀವು ಡಿಸ್ಕಸ್ ಮಾಡಿ ನಂಗೆ ಹೇಳಿ. ನೆಕ್ಸ್ಟ್ ಎಪಿಸೋಡ್ ಅದನ್ನು ಅಳವಡಿಸ್ತೀವಿ. 5 minutes ಐ ಗಿವ್ ಯು. ಯು ಕ್ಯಾನ್ ಕಟ್ ದ ಕ್ಯಾಮ್ರಾಸ್ ಪ್ಲೀಸ್. ಇಟ್ ಈಸ್ ಸೋ ಡಿಫಿಕಲ್ಟ್. ಯಾಕೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಅದು ಸೆಕೆಂಡ್ರಿ. ನಾವು ನಿಮ್ಮನ್ನು ಹಚ್ಕೊಂಡ್ಬಿಟ್ಟಿರ್ತೀವಿ. ವಿ ವಿಲ್ ಬಿ ಲವಿಂಗ್ ಯು ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್. ನೆಕ್ಸ್ಟ್ ಎಪಿಸೋಡಿಂದ ನೀವಿಲ್ಲ, ಎಲಿಮಿನೇಟ್ ಆಗ್ಬಿಟ್ರೆ ಅದನ್ನು ಹೇಳಕ್ಕೆ ಎಷ್ಟು ನೋವಾಗತ್ತೆ ನಮ್ಗೆ. ಒಂದ್ಸಲ ಯೋಚನೆ ಮಾಡಿರಿ. ನೀವು ನಿಮ್ಮ ಕಣ್ಣಲ್ಲಿ ನೀರು ಬರ್ತೇನೆ, ಸೋತ್ಬಿಟ್ಟೆ, ನಾವು ಹೋಗ್ಬಿಡ್ತೀನಿ, ಅದು ಬೇರೆ ವಿಚಾರ. ನಮ್ಮ ಯೋಚನೆ ಮಾಡಿರಿ. ಅಷ್ಟು ನಾವು ಮನ್ಸಿಗೆ ಹಚ್ಕೊಂಡಾಗ ನೀವುಗಳು ಜಗಳ ಆಡಿದ್ರೆ ನಾವು ಮಾಡೋದಕ್ಕೆ ನಾವು ಲಾಯಕ್ಕಲ್ಲ ಅನ್ಸ್ಬಿಡುತ್ತೆ ನಮಗೆ. ವಿ ಡೋಂಟ್ ಬಿಲಾಂಗ್ ಹಿಯರ್ ಅನ್ಸ್ಬಿಡುತ್ತೆ. ಸೋಲೋದು ಗೆಲ್ಲೋದು ಇಟ್ಸ್ ಆಲ್ ದೇರ್ ಇನ್ ಲೈಫ್. ಒಂದು ನಾಣ್ಯಕ್ಕೆ 2 ಮುಖ ಇದೆ. ಎರಡೂ ಒಂದೇ ಮುಖ ಇದ್ದರೆ ಅದು ನಾಣ್ಯ ಆಗಲ್ಲ, ಅದು ಡೂಪ್ಲಿಕೇಟ್ ಆಗುತ್ತೆ. ಹೌದಾ? ದಯವಿಟ್ಟು ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ಸೀರಿಯಸ್ ನಾವು ಮಾಡಬೇಕು ಅದು ಹಿಂಗೆ ಅವ್ರ್ಬಿಟ್ರೆ ಅದು ಬೇಡಪ್ಪ. ಮಾಡ ಮಜ್ಜಾ ಮಾಡ ಹಂಗಿರ್ಬೇಕು. ಏನಿವಾಗ ಅವ್ನು ಗೆದ್ದ, ನಾ ಸೋತಿ, ಏನಿವಾಗ ಓಕೆ ಇವತ್ತು ಎಲಿಮಿನೇಟ್ ಅದು, ಏನಿವಾಗ ಬಟ್ ಸ್ಟಿಲ್ ಯು ಲವ್ ಮೀ, ಐ ಲವ್ ಯು. ಆ್ಯಕ್ಚುಲಿ ನನಗೆ ಬೇಕಾಗಿರೋದೇನು ಗೊತ್ತಾ? ನಾನು ಆಡಬೇಕಾದ್ರೆ ನೀವು ಎನ್ಕರೇಜ್ ಮಾಡಬೇಕು, ನೀವು ಆಡ್ಬೇಕಾದ್ರೆ ನಾನು ಎನ್ಕರೇಜ್ ಮಾಡಬೇಕು. ನನಗಿಂತ ಚೆನ್ನಾಗಿ ಅವನು ಆಡ್ತಾನೆ ಅಂತ ಸಿಟ್ಟು ಮಾಡ್ಕೊಳ್ಳೋದಿದೆಯಲ್ಲ, ಅಥವಾ ಎನಿಮಿ ಥರ ನೋಡೋದಿದೆಯಲ್ಲ, ಬೇಡ. ಆ ಪ್ರೀತಿ ಹೋಗ್ಬಿಡ್ತೇನೆ ಎಲಿಮಿನೇಟ್ ಆದರೆ. ಯಾಕೆ ನೀವು ಜಗಳ ಆಡ್ತೀರಾ? ಒಂದು ಅಟ್ಯಾಚ್ಮೆಂಟ್ ಬೆಳೆದಿದೆ ಇಲ್ಲಿ. ಆ ಅಟ್ಯಾಚ್ಮೆಂಟ್ನ ಉಳಿಸ್ಕೊಳ್ರಿ, ಜಗಳ ಆಡಬೇಡಿ ಪ್ಲೀಸ್. ಇನ್ನು ಮುಂದೆ ವಾಟ್ ದ ರೂಲ್ ಸೇಸ್ ಆ್ಯಂಡ್ ವಾಟ್ ಜಡ್ಜಸ್ ಸೇಸ್ ಎಲ್ಲರೂ ಫಾಲೋ ಮಾಡ್ತೀವಿ. ವಿ ಆರ್ ನೆವರ್ ಗೋಯಿಂಗ್ ಟು ಕ್ವಶನ್ಸ್ ಎನಿ ಒನ್ ಇಂಟಿಗ್ರಿಟಿ ಹಿಯರ್, ಎಸ್ಪೆಷಲಿ ಜಡ್ಜಸ್ ಆಗಲಿ ಇವರಾಗಲಿ ನಾವು ಯಾರು ಕ್ವಶನ್ ಮಾಡಲ್ಲ. ಎಲ್ಲರೂ ಇನ್ನೊಂದು ಪೇರ್ ಆಡಬೇಕಾದ್ರೆ ರೆಸ್ಟ್ ಆಫ್ ದ ಅಷ್ಟು ಜನ ವಿಲ್ ಸಪೋರ್ಟ್ ದಟ್ ಪೇರ್. ಹೂ ಆರ್ ವಿನ್ಸ್
ಅಷ್ಟು ಜೋರಾಗಿ ವಿಲ್ ನೆವರ್ ಹ್ಯಾವ್ ಎನಿ ಇಲ್ ಫೀಲಿಂಗ್ಸ್, ಯಾರಿಗೂ ಹಾಗೆ ಇಟ್ಕೊಳ್ಬಾರ್ದು ಡಿಸೈಡ್ ಮಾಡಿದ್ವಿ. ಅಗೇನ್ ಒನ್ಸ್ ಅಗೇನ್ ಸಾರಿ. ಆದರೆ ನಾನು ಗೀತಾ ಪ್ರತಿಯೊಂದು ದಿನ 1 ಸಲ ಅಲ್ಲ, 10 ಸಲ ಅಲ್ಲ, 100 ಸಲ ನಾವು ನಿಮ್ಮೆಲ್ಲರನ್ನ ಜ್ಞಾಪಿಸ್ಕೊಳ್ತಿರ್ತೀವಿ. ವಿ ಆರ್ ಮಿಸ್ಸಿಂಗ್ ಯು. ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಓಕೆ, ಕಳೆದ ರೌಂಡ್ ಅಂದರೆ ಉಂಗುರ, ನೀರಿನ ಮೇಲೆ ಅಲೆಯ ಉಂಗುರ, ಇದರಲ್ಲಿ ನಾವು ಫುಲ್ ರಿವೈಂಡ್ ಮಾಡಿ ರೂಲ್ ಪ್ರಕಾರ ಮಾಡೋಣ ಅಂತ ಡಿಸೈಡ್ ಮಾಡಿ ಮೈನಸ್ ಮಾಡಿದ್ದೀವಿ. ದೇರ್ ಇಸ್ ಪ್ರೂಫ್ ವಿಚ್ ಇಸ್ ರೆಕಾರ್ಡೆಡ್ ಆನ್ ದ ಕ್ಯಾಮರಾ. ನಿಮ್ಗೆ ಯಾರಿಗಾದರೂ ಅನುಮಾನ ಇದ್ದರೆ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದ ಕ್ಯಾಮರಾ. ನಾನು ಅದು ರಿವೈಂಡ್ ಮಾಡಿ ನೋಡ್ತಾ ಇರೋದನ್ನು, ಎಣಿಸ್ತಾ ಇರೋದನ್ನು, ಇಟ್ ಇಸ್ ಆಲ್ಸೋ ಬೀನ್ ಶಾಟ್. ಓಕೆ, ಸೊ ದ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್ ಕಲೆಕ್ಟಿವ್ಲಿ ಬೈ ಮೀ ಆಸ್ ಎ ಜಡ್ಜ್, ದ ಡೈರೆಕ್ಟರ್ ಆ್ಯಂಡ್ ದ ಪರ್ಸನ್ ಹೂ ಹ್ಯಾಸ್ ಡಿಸೈನ್ ದಿಸ್ ಗೇಮ್. ಓಕೆ, ನಾವು 3 ಜನ ಕೂತ್ಕೊಂಡು ರಿವೈಂಡ್ ಮಾಡಿ ನೋಡಿದ್ದೀವಿ, ರಿವೈಂಡ್ ಮಾಡಿ ನೋಡ್ತಾ ಇರೋದನ್ನು ಶೂಟ್ ಮಾಡಿದ್ದೀವಿ. ಏನೇನು ನೋಡಿದ್ದೀವಿ ಅದು ಕೂಡ ಇಟ್ ಈಸ್ ಆಲ್ ಮಾರ್ಕ್ಡ್. ಓಕೆ, ಅದ್ರ ಪ್ರಕಾರ ವಿ ಹ್ಯಾವ್ ಮೈನಸ್ಡ್. ಯಾರ್ಯಾರು ಉಂಗುರ ಕೈಲಿಟ್ಕೊಂಡು ಉಂಗುರ ಹಾಕೋಕ್ಕೆ ಕಾಯ್ತಾ ಇದ್ರೋ ಆ ಕೈಯಲ್ಲಿ ಇಟ್ಕೊಂಡಿದ್ರೆ 1 ಮೈನಸ್ ಮಾಡಿದ್ದೀವಿ. ಓಕೆ, ಆ ರೀತಿಯಲ್ಲಿ ತಗೊಂಡಾಗ ಈ ರೀತಿ ಮೈನಸ್ ಆಗಿದೆ. ಪಾರ್ಥ ಆ್ಯಂಡ್ ಪ್ರಿಯಾ 4 ಮೈನಸ್ಸು, ರಾಹುಲ್ ಅಪರ್ಣ 2 ಮೈನಸ್ಸು, ಆಕಾಶ್ ದೀಪ 3 ಮೈನಸ್ಸು, ಮೀನನಾಥ ಮೀನಾಕುಮಾರಿ 1 ಮೈನಸ್ಸು. ಮಿಕ್ಕಿದವರಲ್ಲಿ ಯಾರ್ದು ಮೈನಸ್ ಇಲ್ಲ. ಈಗ ಇವತ್ತಿನ ಎಪಿಸೋಡಲ್ಲಿ ಒಬ್ಬರು ಎಲಿಮಿನೇಟ್ ಆಗಲೇಬೇಕಾಗಿದೆ, ಯಾಕಂದರೆ ಸುವರ್ಣ ಬಾಯಿ ಅವರ ಆಜ್ಞೆ, ಒಬ್ಬರನ್ನ ನಾವು ಮನೆಗೆ ಕಳಿಸ್ಬೇಕಾಗಿದೆ ಅಂತ. ಅಂದರೆ ಅವರು ಈ ಕಾರ್ಯಕ್ರಮದಿಂದ ಹೊರಗೆ ಹೋಗ್ತಾರೆ. ಸೊ ಯಾರ್ಯಾರು ಸೇಫ್ ಆಗಿದ್ದಾರೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಓಕೆ, ರಾಹುಲ್, ಅಪರ್ಣ, ಅಮೃತ, ವಿಜಯ್, ನೀವು ಚೆನ್ನಾಗಿ ಆಡಿದ್ರಿ, ಎಲ್ಲ ಗೇಮಲ್ಲೂ ಆಡಿದ್ರಿ. ನೀವು ಅಕ್ಕಿ ಸಪ್ತಪದಿ ಆಟದಲ್ಲಿ ತುಂಬ ಗಲೀಜು ಮಾಡಿದ್ರಿ, ಎಲೆಗಳೆಲ್ಲ ಬಿಸಾಕಿದ್ರಿ. ನಿಮ್ಮ ಟೋಟಲ್ ನಾವು ಹೋಲ್ಡ್ ಮಾಡಿದ್ವಿ, ಎಷ್ಟು ಅಂತ ಹೇಳ್ತೀವಿ, ಹೋಲ್ಡ್ ಮಾಡಿದ್ವಿ. ಅಲ್ಲಿ ಒಂದು ಅನುಮಾನ ಇತ್ತು, ಕಾಲಿಟ್ಟಿದ್ದಾರೋ ಇಲ್ವೋ ಅನ್ನೋ ಒಂದು ಅನುಮಾನ ಇತ್ತು. ನಾವು ಅಲ್ಲಿ ಕೂತ್ಕೊಂಡು ಫೈನಲಾಗಿ ಡಿಸೈಡ್ ಮಾಡಿದ್ವಿ, ವಿ ಆರ್ ನಾಟ್ ಕಟಿಂಗ್ ಎನಿ ಪಾಯಿಂಟ್ಸ್. ಆ ಗೇಮಲ್ಲಿ 82 ನಿಮ್ಗೆ ಆಸ್ ಇಟ್ ಈಸ್ ಬಂದು ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಓಕೆ, ನೀವು ಕಾಲು ಕೆಳಗಡೆ ಇಟ್ಟಿಲ್ಲ, ಸೊ ದರ್ ಇಸ್ ನೋ ಮೈನಸ್ ಪಾಯಿಂಟ್ಸ್. ಬಟ್ ಈ ಆಟದಲ್ಲಿ ನೀವು ಉಂಗುರದ ಆಟದಲ್ಲಿ 60 ಸೆಕೆಂಡ್ ತೊಗೊಂಡಿದ್ದೀರಾ, 7 ಉಂಗುರಗಳನ್ನು ಹಾಕಿದ್ದೀರಾ, 7 ಕನ್ಸಿಡರ್ ಮಾಡಿದ್ದೀವಿ. ಪೂರ್ತಿ 1 ನಿಮಿಷ ತೊಗೊಂಡಿದ್ದೀರಾ. ಐ ಆಮ್ ವೆರಿ ಸಾರಿ. ನೀವು ಯು ಆರ್ ಇನ್ ದಿ ಸೇಫ್ ಝೋನ್. ಪಾರ್ಥ, ಮಂದ ತುಂಬ ಚೆನ್ನಾಗಿ ಆಟ ಆಡ್ತೀರಾ. ನೀವು ಸೀನಿಯರ್ಸು, ಎಲ್ರಿಗಿಂತ ಎಕ್ಸ್ಪೀರಿಯನ್ಸ್ ಜಾಸ್ತಿ, ಬದುಕನ್ನು ಜಾಸ್ತಿ ನೋಡಿದ್ದೀರಾ, ಎಲ್ರಿಗಿಂತ ಹಿರಿಯರು. ನಿಮ್ಮಿಬ್ಬರ ಮಧ್ಯ ಕೆಮಿಸ್ಟ್ರಿ, ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಯಾವ ಆಟ ಆಡೋಕ್ಕೆ ಮುಂಚೆ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಾ. ಕಳೆದ ಸಪ್ತಪದಿಯಲ್ಲೂ ಅದ್ಭುತವಾಗಿ ಆಡಿದ್ರಿ, ಇಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ರಿ. ಆದರೆ ನಿನ್ನೆ ಎಪಿಸೋಡಲ್ಲಿ ನೀವು ಒಂದು ಆಟಕ್ಕೆ ಇರಲಿಲ್ಲ. ನಿಮ್ಮ ಪರವಾಗಿ ಇವರಿಬ್ಬರು ಆಡಿದ್ರು, ಬಟ್ ಇವರಿಬ್ಬರು ಆಡೋದು ನೀವು ಆಡ್ದಂಗಲ್ಲ. ಹಾಗಾಗಿ ತಾವು ಈಗ ಡೇಂಜರ್ ಝೋನಲ್ಲಿದ್ದೀರಾ. ಈ ಡೇಂಜರ್ ಝೋನು, ಸೇಫ್ ಝೋನು ಕಳೆದ 3 ಎಪಿಸೋಡ್ಗಳಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಓವರ್ ಆಲ್ ಟೋಟಲ್ ಮಾಡಿ ಆ ರ್ಯಾಂಕಿಂಗಲ್ಲಿ ಜಡ್ಜಸ್ಸು ಮತ್ತು ಆರ್ಗನೈಸರ್ಸು ಡಿಸೈಡ್ ಮಾಡಿರೋದು. ಸೊ ಯು ಆರ್ ಇನ್ ದ ಡೇಂಜರ್ ಝೋನ್. ಪ್ಲೀಸ್ ಕಮ್ ಹಿಯರ್. ಪಾರ್ಥ ಆ್ಯಂಡ್ ಪ್ರಿಯಾ, ನೀವು ಪ್ರತಿ ಆಟವನ್ನು ತುಂಬ ಹುಮ್ಮಸ್ಸಿಂದ, ತುಂಬ ಸ್ಪಿರಿಟ್ಟಿಂದ, ತುಂಬ ರೋಷದಿಂದ ಆಡ್ತೀರಾ. ಗೆಲ್ಲೇಬೇಕು ಅಂತ ಆಡ್ತೀರಾ. ಹಾಗೆ ಗೆದ್ದು ಇದ್ದೀರಾ. ಎಷ್ಟೋ ಆಟಗಳನ್ನು ನೀವು ಹಾಗೆ ಗೆದ್ದಿದ್ದೀರ. ಆದರೆ ಇವತ್ತಿನ ಆಟದಲ್ಲಿ ರಿವೈಂಡ್ ಮಾಡಿ ನೋಡಿದಾಗ ಕೈಯಲ್ಲಿ ಉಂಗುರ ಇಟ್ಕೊಂಡು ಕಾಯ್ತಾ ಇದ್ರಿ ಹಾಕೋದಕ್ಕೆ. 4 ಉಂಗುರಗಳನ್ನು ನೀವು ಕೈಯಲ್ಲಿ ಇಟ್ಕೊಂಡು ಕಾಯ್ತೀರಿ. ಸೊ -4 ಆದಾಗ ಎಲ್ಲೋ ಒಂದು ಕಡೆ ರೂಲನ್ನು ನೀವು ಸರಿಯಾಗಿ ಪಾಲಿಸ್ತಾ ಇಲ್ಲ ಅಂತ ಬರುತ್ತೆ. ಸೊ ಓವರ್ ಆಲ್ ರ್ಯಾಂಕಿಂಗು ನಿಮ್ಮದು ಬಿದ್ದಿದೆ. ಯು ಆರ್ ಇನ್ ದ ಡೇಂಜರ್ ಝೋನ್. ಪ್ಲೀಸ್ ಕಮ್ ಹಿಯರ್. ಮೀನಾಕ್ಷಿ, ಅವಿನಾಶ್, ನಿಮ್ಮ ಪರ್ಫಾರ್ಮೆನ್ಸು ಕಳೆದ 3 ಸಂಚಿಕೆಗಳಲ್ಲಿ, ಈ ಸಂಚಿಕೆ ಸೇರಿ 3 ಸಂಚಿಕೆಗಳಲ್ಲಿ ತುಂಬ ನಾರ್ಮಲ್ ಆಗಿದೆ. ತೀರಾ ಅತಿರೇಕಕ್ಕೂ ಹೋಗಿಲ್ಲ, ಕಡಿಮೆನೂ ಆಗಿಲ್ಲ, ಬ್ಯಾಲೆನ್ಸ್ಡಾಗಿ ಆಡಿದ್ದೀರಾ. ಸೊ ಯು ಆರ್ ಸೇಫ್. ರೇಣುಕಾ, ಮೈಲಾರಿ, ಯಾವ ಹುತ್ತದಲ್ಲಿ ಯಾವ ಹಾವೋ
ಕೆಲವು ಆಟಗಳನ್ನ ನಿಮ್ಮ ಕೈಲಿ ಆಡಕ್ಕೆ ಆಗಲ್ಲ ಅನ್ನೋ ಥರ ನಾವಲ್ಲಿ ಕೂತ್ಕೊಂಡಾಗ ಅಂದ್ಕೊಂಡಿರ್ತೀವಿ. ಅಂಥ ಆಟಗಳನ್ನು ಅದ್ಭುತವಾಗಿ ಆಡ್ಬಿಡ್ತೀರ ನೀವು. ನೀವು ಸುಲಭವಾಗಿ ಮಾಡ್ತೀರಾ ಅನ್ನೋ ಆಟದಲ್ಲಿ ಸ್ವಲ್ಪ ಟುಸ್ಸಾಗ್ಬಿಡ್ತದೆ. ಅದು ಯಾಕೋ ನಿಮಗೆ ಮರು ಜಾಸ್ತಿ. ಆದರೂ ಈ 3 ಸಂಚಿಕೆಗಳಲ್ಲಿ ನಿಮ್ಮ ಆಟವನ್ನು ನೋಡಿ ಯು ಆರ್ ಇನ್ ದ ಸೇಫ್ ಝೋನ್. ಆಕಾಶ್ ಆ್ಯಂಡ್ ದೀಪ ಯಾಕೋ ಈ ಕಡೆ ಸುತ್ತಲ್ಲಿ ಟುಸ್ಸಾಗೋಯ್ತು. -3 ತಗೊಂಡ್ಬಿಟ್ರಿ. ಬೇರೆ ಆಟಗಳೆಲ್ಲ ಸರಿಯಾಗಿ ಆಡಿದ್ರಿ. -3 ಆಗಿ ಆ್ಯಾವ್ರೇಜ್ ಕಡಿಮೆ ಆಗ್ಬಿಟ್ಟು ನೀವು ಕೂಡ ನಮ್ಮ ಜೊತೆ ಇಲ್ಲಿ ಬಂದು ನಿಲ್ಲೋ ಅವಶ್ಯಕತೆ ಇಲ್ಲ. ಯು ಆರ್ ಸೇಫ್. ಮೀನಿನಾಥ ಮೀನಾಕುಮಾರಿ ಅಲ್ಲೇ ರೀ ನಾವು ಡೇಂಜರ್ ಝೋನ್ ಅಂದಾಗ ಇಲ್ಲಿ ಬರಬೇಕು. ನಿಮ್ಗೆ ಅಷ್ಟೊಂದು ಶೂರಾ ನೀವು ಡೇಂಜರ್ ಝೋನ್ ಇದ್ದೀವಿ ಅಂತ? ಅಷ್ಟೊಂದು ಶೂರ್ ಆಗಿದ್ದೀರಾ ನೀವು? ಪರವಾಗಿಲ್ಲ ರೀ, ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀರಾ. ಯು ಆರ್ ಇನ್ ಡೇಂಜರ್ ಝೋನ್. ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ವರ್ಷ ಆ್ಯಂಡ್ ವಿನಯ್ ನೀವು ಡೇಂಜರ್ ಝೋನಲ್ಲೇ ಇದ್ದೀರಾ. ಸೊ ಆಲ್ ದ ರೆಸ್ಟ್ ನೀವೆಲ್ಲ ಸೇಫು. ಓಕೆ, ಬಿ ಹ್ಯಾಪಿ. ಈ 4 ಜೋಡಿಗಳಲ್ಲಿ ಒಬ್ಬರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅಂದರೆ ಫ್ರಮ್ ಡೇಂಜರ್ ಝೋನ್ ಟು ಸೇಫ್ ಝೋನ್ 3 ಜೋಡಿ ಹೋಗ್ತಾರೆ. ಒಬ್ಬರು ನಮ್ಮನ್ನು ಅಗಲಿ ಹೋಗ್ತಾರೆ. ಓಕೆ, ಪಾರ್ಥ ಆ್ಯಂಡ್ ಪ್ರಿಯಾ, ನೀವು ಡೇಂಜರ್ ಝೋನಲ್ಲೇ ಇರ್ತೀರಾ, ಸೇಫ್ ಝೋನ್ಗೆ ಹೋಗ್ತೀರಾ ತಿಳ್ಕೊಳ್ಳೋಕ್ಕಾತ್ರ ನಿಮಗೂ ಇದೆ, ನಮ್ಮ ಆಡಿಯನ್ಸ್ಗೂ ಇದೆ. ಆದರೆ ನಮಗೆ ಒಂದು ಬ್ರೇಕ್ ಬೇಕು. ಹಾಗಾಗಿ ಈಗ ತಗೋತಾ ಇದ್ದೀವಿ ಒಂದು ಪುಟ್ಟ ಕ್ಯಾಡ್ಬರಿ ಪಾರ್ಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾರ್ಕ್. ಓಕೆ, ಪಾರ್ಥ ಆ್ಯಂಡ್ ಪ್ರಿಯಾ, ಟೋಟಲ್ ಆಗಿ ಕಳೆದ 3 ಈ ಎಪಿಸೋಡ್ ಸೇರಿ ಕಳೆದ 2 ಎಪಿಸೋಡ್ ಸೇರಿ 3 ಎಪಿಸೋಡಲ್ಲಿ ನಿಮ್ಮ ಪರ್ಫಾರ್ಮೆನ್ಸು ಡಲ್ ಕಂಪೇರ್ ಟು ದಿ ಫಸ್ಟ್ 3 ಎಪಿಸೋಡ್ಸ್. ಓಕೆ, ಡಲ್ ಆದ್ದರಿಂದ ನೀವು ಡೇಂಜರ್ ಝೋನಲ್ಲಿದ್ದೀರಾ. ನೀವು ಸೇಫ್ ಝೋನ್ಗೆ ಹೋಗ್ತಿರೋ ಇಲ್ವೋ ಆಮೇಲೆ ಹೇಳ್ತೀನಿ, ಸ್ವಲ್ಪ ತಡ್ಕೊಳ್ಳಿ. ಓಕೆ, ಪಾರ್ಥ ಆ್ಯಂಡ್ ವಂದಾ, ಹೇಳಿ ಸರ್. ನೀವು ಸೀನಿಯರ್ಸು, ಪ್ರತಿ ಸರ್ತಿ ಮುಂದೆ ಬರ್ತೀರಾ, ಎಲ್ಲದಕ್ಕೂ ಜವಾಬ್ದಾರಿ ತೊಗೊಳ್ತೀರಾ. ಒಂದು ಸಣ್ಣ ಸಮಸ್ಯೆ ಆದರೆ ನೀವು ಲೀಡರ್ಶಿಪ್ ತೊಗೊಂಡು ಆ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ. ದೋಸ್ ಆರ್ ಆಲ್ ಗ್ರೇಟ್ ಕ್ವಾಲಿಟೀಸ್. ಅಷ್ಟೇ ಅಲ್ಲ, ಶೂಟಿಂಗ್ ಶುರು ಆಗ ಮುಂಚೆ ಕಾಸ್ಟ್ಯೂಮ್ ಚೇಂಜು, ಮೇಕಪ್ ಚೇಂಜು ಅಂದಾಗೆಲ್ಲ ನೀವೇ ಫಸ್ಟ್ ರೆಡಿ ಆಗಿರ್ತೀರಾ. ದಟ್ಸ್ ಅ ಗ್ರೇಟ್ ಥಿಂಗ್. ಯು ಆರ್ ಅನ್ ಎಕ್ಸಾಂಪಲ್ ಟು ಎವ್ರಿಬಡಿ. ವಿ ಅಪ್ರಿಷಿಯೇಟ್ ದ್ಯಾಟ್. ಈ ಒಂದು ಗುಣ ಬರೋದೇ ಎಕ್ಸ್ಪೀರಿಯನ್ಸ್ ಮೇಲೆ. ಓಕೆ, ಎಲ್ರಿಗೂ ಬರಲ್ಲ, ಹೊಸಬರಿಗೆ ಗೊತ್ತಾಗಲ್ಲ ಅದು. ಆದರೆ ನೀವು ಕೆಲಸ ಮಾಡ್ತಾ ಮಾಡ್ತಾ ಸಮಸ್ಯೆಗಳನ್ನ ಎದುರಿಸ್ತಾ ನಮ್ಮಿಂದ ಸಮಸ್ಯೆ ಆಗಬಾರ್ದು ಅನ್ನೋದು ತಲೆಗೆ ಬಂದು ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀರಿ. ಅದನ್ನು ಅದ್ಭುತವಾದಂಥ ಒಂದು ಎಕ್ಸಾಂಪಲ್ ಈ ಎಲ್ಲ ಯುವಕರಿಗೆ. ಹ್ಯಾಟ್ಸ್ ಆಫ್ ಟು ಬೋತ್ ಆಫ್ ಯು. ಬಟ್ ಆಲ್ ಸೆಟ್ ಅಂಡ್ ಡನ್, ಯು ಆರ್ ಇನ್ ದ ಡೇಂಜರ್ ಝೋನ್. ನಾನೇನು ಮಾಡೋಕ್ಕಾಗಲ್ಲ. ಡೇಂಜರ್ ಝೋನಲ್ಲಿ ಇರ್ಬೋದು, ಬಟ್ ಐ ಹ್ಯಾವ್ ನೋ ರಿಗ್ರೆಟ್ಸ್ ಬಿಕಾಸ್ ಎಲ್ಲ ಪರ್ಫಾರ್ಮೆನ್ಸು ಯು ಹ್ಯಾವ್ ಗಿವನ್ 100% ಟು ಇಟ್. ನೀವು ಇವತ್ತು ಯು ಆರ್ ಇನ್ ದಿ ಡೇಂಜರ್ ಝೋನ್, ಬಟ್ ಯು ಆರ್ an inspiration ಫಾರ್ ಆಲ್ ದಿ ಯಂಗ್ಸ್ಟರ್ಸ್ ಹಿಯರ್. ಆ ಇನ್ಸ್ಪಿರೇಷನ್ ಕಂಟಿನ್ಯೂ ಆಗಬೇಕು. ಸೊ ಯು ವಿಲ್ ಬಿ ಮೂವಿಂಗ್ ಟು ದ ಸೇಫ್ ಝೋನ್. ಥ್ಯಾಂಕ್ ಯು. ಮೀನನಾಥ ಮೀನಾಕುಮಾರಿ, ನನಗೆ ನಿಮ್ಮಿಬ್ಬರ ಸ್ಪಿರಿಟ್ ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ನಿಮ್ಮಿಬ್ಬರ ಕೋಆರ್ಡಿನೇಷನ್ ತುಂಬ ಇಷ್ಟ. ನನಗೆ ಏನು ಒಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ನೀವು ಬೇರೆಯವ್ರ ಜೊತೆ ಅಷ್ಟು ಮಿಂಗಲ್ ಆಗ್ತಾ ಇಲ್ಲ. ಅದು ಬಹುಶಃ ನಿಮ್ಮಲ್ಲಿರ್ತಕ್ಕಂಥ ಸಂಕೋಚ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಅಥವಾ ಇವರೆಲ್ಲ ಬೆಂಗಳೂರು, ನಾ ಮಾತ್ರ ಮಂಗಳೂರಿನವರು ಅಂತ ಇದೆಯೇನೆ? ಖಂಡಿತ ಇಲ್ಲ ಸರ್. ಇಲ್ಲ ತಾನೆ, ಆ ಥರ ಇಲ್ಲ. ನೀನೇನಾತ ನೀವು ಮಾತಾಡಲ್ವಲ್ರಿ? ಡೇಂಜರ್ ಝೋನ್ ಇದ್ದ ತಕ್ಷಣ ಎಲಿಮಿನೇಟ್ ಆಗಬೇಕು ಅಂತ ಏನಿಲ್ಲ ಅಲ್ವಾ? ಹಾಂ, ಕ್ಯೂರಿಯಾಸಿಟಿ ಇದೆ ಅಲ್ವಾ? ಸೇಫ್ ಝೋನ್ಗೆ ಹೋಗ್ತೀವೋ ಎಲಿಮಿನೇಟ್ ಆಗ್ತೀವೋ ಅಂತ. ಆ ಕ್ಯೂರಿಯಾಸಿಟಿ ಹಾಗೆ ಇರಲಿ. 1 ನಿಮಿಷ ತಡ್ಕೊಳ್ಳಿ. ವಿನಯ್ ಆ್ಯಂಡ್ ವರ್ಷ, ಮಾತೇ ಆಡೋಲ್ವಲ್ಲಮ್ಮ. ಅನ್ಫಾರ್ಚುನೇಟ್ಲಿ ನೀವು ಆಟ ಆಡುವಾಗ ನಿಮ್ಮಿಬ್ಬರಲ್ಲಿ ಕೋಆರ್ಡಿನೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಬ್ರಿಗೆ ತುಂಬ ಹುಮ್ಮಸ್ಸು, ಒಬ್ರಿಗೆ ಹುಮ್ಮಸ್ಸು ಕಡಿಮೆ, ಒಬ್ರಿಗೆ ತುಂಬ ಸ್ಪಿರಿಟು, ಇನ್ನೊಬ್ರಿಗೆ ಸ್ಪಿರಿಟ್ ಕಮ್ಮಿ, ಒಬ್ರಿಗೆ ತುಂಬ ಇಷ್ಟ, ಇನ್ನೊಬ್ರಿಗೆ ಸಂಕೋಚ ಜಾಸ್ತಿ. ಹೀಗಾಗಿ ನಿಮ್ಮಲ್ಲಿ ಕೆಮಿಸ್ಟ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಿನಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಅದೇ ಬಂದಿರೋದು ಸಮಸ್ಯೆ. ಪಾಪ ಅವ್ರಿಗೆ ಎಷ್ಟು ಧೈರ್ಯ. ಎನಿವೇ, ಡೇಂಜರ್ ಝೋನಿಂದ ನೀವು ಸೇಫ್ ಝೋನ್ಗೆ ಹೋಗ್ತಿರೋ ಇಲ್ವೋ ಹೇಳ್ತೀನಿ. ಆದರೆ ಇವತ್ತಿನ ಚೌಚಪಾತ್ ಹೇಳ್ಬಿಡ್ತೀನಿ, ಆಮೇಲೆ ಹೇಳಿ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಗಾದೆ ಇದೆ. ಬಹಳ ಮುಖ್ಯ ಈ ಗಾದೆ ನಮ್ಮ ಸಂಸ್ಕೃತಿಗೆ. ಯಾಕೆಂದರೆ
ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಒಂದು ಮನೆ ಕಟ್ಟೋದು, ಹಾಗೆ ಒಂದು ಮದುವೆ ಮಾಡೋದು ಕೂಡ ಭಾಳ ಕಷ್ಟ. ಒಂದು ಗಂಡಿಗೆ ಒಂದು ಹೆಣ್ಣನ್ನು ಹುಡುಕೋದು, ಅವರಿಬ್ಬರು ಒಪ್ಪಿಸಿ ಮದುವೆ ಮಾಡಿಸೋದಿದೆಯಲ್ಲ, ಅದು ಭಾಳ ಕಷ್ಟವಾದ ಕೆಲಸ. ಆ ಕೆಲಸ ಮಾಡುವಾಗ ಎಷ್ಟೋ ಸುಳ್ಳುಗಳನ್ನು ಹೇಳುವಂಥ ಅವಶ್ಯಕತೆ ಬರ್ತದೆ. ಆ ಸುಳ್ಳುಗಳನ್ನು ಹೇಳ್ತಾರೆ, ಮದುವೆ ಮಾಡ್ತಾರೆ. ಮದುವೆ ಆಗುವಾಗ ಆ ಸುಳ್ಳು ಹೇಳಿದ್ರು ಆ ಸುಳ್ಳಿಗೆ ಬೆಲೆ ಇರಲ್ಲ, ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದರೆ ಮದುವೆಯಾಗಿ ಸಂಸಾರ ಶುರು ಮಾಡಿದ ಮೇಲೆ, ಗಂಡ ಹೆಂಡತಿಯಾದ ಮೇಲೆ, ಮದುವೆಗೆ ಮುಂಚೆ ನೀವು 1000 ಸುಳ್ಳು ಹೇಳಿ, ಮದುವೆ ಆದಮೇಲೆ ಗಂಡ ಹೆಂಡತಿಯ ಮಧ್ಯೆ ಸುಳ್ಳು ಅನ್ನುವ ಗೋಡೆ ಇರಬಾರ್ದು. ಯಾವಾಗಲೂ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ತೆರೆದಿಟ್ಟ ಪುಸ್ತಕ ಆಗಲೇಬೇಕು. ಯಾಕೆಂದರೆ ಒಂದು ಸಲ ಸುಳ್ಳು ಹೇಳಕ್ಕೆ ಶುರು ಮಾಡಿಬಿಟ್ರೆ, ಗಂಡ ಹೆಂಡತಿಗೋ ಅಥವಾ ಹೆಂಡತಿ ಗಂಡಂಗೋ ಸುಳ್ಳು ಹೇಳಕ್ಕೆ ಶುರು ಮಾಡಿಬಿಟ್ರೆ, ಆ ಸುಳ್ಳಿನ ಸರಪಳಿ ಎಷ್ಟು ದೊಡ್ಡದಾಗತ್ತೆ ಅಂದರೆ ಇಬ್ಬರ ಮಧ್ಯ ಒಂದು ಬಿರುಕು ಬಿಡುತ್ತೆ, ಡೈವೋರ್ಸ್ ಕೂಡ ಆಗೋ ಸಾಧ್ಯತೆಗಳಿದೆ. ನಮ್ಮ ಸಮಾಜ ಗಂಡು ಹೆಣ್ಣನ್ನು ಒಂದು ಮಾಡೋದ್ರಲ್ಲೇ ಜಾಸ್ತಿ ಇಂಟ್ರೆಸ್ಟು, ಬೇರೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನಮ್ಮ ಸಮಾಜಕ್ಕೆ. ನಾವು ಬೇರೆ ಆಗಬಾರ್ದು ಅಂದರೆ ನಾವು ನಮ್ಮ ಪಾರ್ಟ್ನರ್ಗೆ ನಾವು ಓಪನ್ ಬುಕ್ ಆಗಿರಬೇಕು, ಸುಳ್ಳು ಹೇಳಬಾರ್ದು. ಅಕಸ್ಮಾತಾಗಿ ಮದುವೆ ಆದ್ಮೇಲೆ ಸುಳ್ಳು ಹೇಳಿದ್ರೆ ಡೈವೋರ್ಸ್ ಪೇಪರ್ ಮೇಲೆ ಮಲ್ಕೋಬೇಕಾಗ್ತದೆ. ಏನು ಸರ್ ಸುಳ್ಳು ಅಂದರೆ? ನೀನು ಮಾತು ಹೇಳಿದ ತಕ್ಷಣ ನಂಗೆ ಹಾಡು ಜ್ಞಾಪಕ ಬಂತು. ಹೇಳ್ತಾರಾ? ಸುಳ್ಳು ಹೇಳಕ್ ಬರಲ್ಲ ನಮ್ಗೆ, ಸುಳ್ಳೇ ನಮ್ಮನೆ ದೇವ್ರು. ಸುಳ್ಳು ಹೇಳಕ್ ಬರಲ್ಲ ನಮ್ಗೆ, ಸುಳ್ಳೇ ನಮ್ಮನೆ ದೇವ್ರು. ಇರುವೆ ಬೆಲ್ಲನ್ ಮಾರೋದ್ ಕಂಡೆ, ಇರುವೆ ಬೆಲ್ಲನ್ ಮಾರೋದ್ ಕಂಡೆ, ಬೆಕ್ಕು ಹಾಲು ಮಾರೋದ್ ಕಂಡೆ, ಸುಳ್ಳು ಹೇಳಕ್ ಬರಲ್ಲ ನಮ್ಗೆ, ಸುಳ್ಳೇ ನಮ್ಮನೆ ದೇವ್ರು. ಹಂಗಾಯ್ತಪ್ಪ. ಏನಪ್ಪ ಸುಳ್ಳು ಅಂದ್ರೆ? ಎನಿವೆ, ಚೌಚೌ ಬಾತ್ ಶೈಲಿಯಲ್ಲಿ ಹೇಳಬೇಕು ಅಂದರೆ, ಸುಳ್ಳು ಅನ್ನೋದು ಒಂದು ಸೊಳ್ಳೆ, ಅದು ಕಚ್ಚಿದ್ರೆ ಡೈವೋರ್ಸ್ ರೋಗ ಗ್ಯಾರಂಟಿ. ಈಗ ಮತ್ತೆ ಸೀರಿಯಸ್ ಆಗಿಬಿಡೋಣ ಅಲ್ಲ? ಸೀರಿಯಸ್ ಆಗಿ ಇವತ್ತು ಯಾವ ಜೋಡಿ ನಮ್ಮಿಂದ ಹೊರಗೆ ಹೋಗ್ತಾರೆ ಅಂತ ಹೇಳುವಂಥ ಸಮಯ. ಈ 3 ಜೋಡಿಗಳಲ್ಲಿ ಒಂದು ಜೋಡಿ ನಮ್ಮನ್ನು ಅಗಲಿ ಇವತ್ತು ಈ ಯಾತ್ರೆಯಲ್ಲಿ ಅವರು ಸ್ಟೇಷನ್ ಬಂದಿದೆ, ಅವ್ರು ಇಳಿತಾರೆ, ನಾವು ಯಾತ್ರೆಯನ್ನು ಮುಂದುವರಿಸ್ತೀವಿ. ಇಲ್ಲಿಂದ ಇಳಿದು ಹೋಗುವ ಜೋಡಿ ಯಾವುದಪ್ಪ ಅಂದರೆ, ಐ ಆಮ್ ವೆರಿ ಸಾರಿ, ಭಾಳ ನೋವಿಂದ ದುಃಖದಿಂದ ಭಾರವಾದ ಮನಸ್ಸಿಂದ ಅನೌನ್ಸ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ, ನೀವು ಈ ಪಂದ್ಯದಿಂದ ಹೊರಗೆ ಹೋಗ್ತೀರಾ, ನಮ್ಮ ಹೃದಯದಿಂದ ಹೊರಗೆ ಹೋಗಲ್ಲ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರ್ತೀರಾ. ನಮ್ಮ ಪ್ರೀತಿ ಅಷ್ಟೇ ಇರುತ್ತೆ, ಪ್ರೀತಿ ಯಾವ ರೀತಿಯಲ್ಲೂ ಕಡಿಮೆ ಆಗಲ್ಲ. ಇಲ್ಲಿಂದ ಹೊರಗೆ ಹೋಗ್ತಾ ಇರೋ ಜೋಡಿ ವರ್ಷ ಮತ್ತು ವಿನಯ್. ಐ ಆಮ್ ವೆರಿ ಸಾರಿ, ನಿಮ್ಮ ಪರ್ಫಾರ್ಮೆನ್ಸು ಟೋಟಲ್ ಆ್ಯಾವ್ರೇಜ್ನ ಕಡಿಮೆ ಮಾಡಿದೆ. ಯು ಆರ್ ಎಲಿಮಿನೇಟೆಡ್. ವೆರಿ ಸಾರಿ. ಐ ಡೋಂಟ್ ನೋ ಹೌ ಟು ಸೇ, ಬಟ್ ಯು ಆರ್ ಆಲ್ವೇಸ್ ಫಾರ್ ಮೀ ಆ್ಯಂಡ್ ಫಾರ್ ಗೀತಾ, ಯು ಆರ್ ದ ಸೂಪರ್ ಜೋಡಿ. ತುಂಬ ಬೇಜಾರಾಗ್ತಾಯಿದೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಂದ್ರೆ. ನನಗೆ ಇದೇ ಸ್ಟೇಷನ್ ಇಳಿಸಿ ನೀವು ಮುಂದೆ ಹೋಗ್ತಿದ್ದೀರಾ. ನನಗಿಷ್ಟು ಜಲಸ್ ಆಗ್ತಾಯಿದೆ ಅಂತಂದರೆ, ಈ ಸ್ಟೇಷನ್ ಇಳ್ಕೊಂಡೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಸ್ಟೇಷನ್ ಅಲ್ಲಲ್ಲಿ ಎಷ್ಟೆಷ್ಟು ಎಂಜಾಯ್ಮೆಂಟ್ಸ್ ಇದೆ, ಎಷ್ಟು ಗೇಮ್ಸ್ ಆಡ್ತೀರಾ, ಸೊ ಅದನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ತುಂಬ ದುಃಖ ಆಗ್ತಿದೆ. ಮಿಸ್ಸಿಂಗ್ ಅ ಲಾಟ್. ವಿಲ್ ಆಲ್ಸೋ ಮಿಸ್ ಯು ಸೋ ಮಚ್. ನಾನು ಎಲ್ಲರಿಗಿಂತ ಜಾಸ್ತಿ ನಾನು ನಿನ್ನ ಮಿಸ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಅಲ್ಲಿಂದ ಬರಬೇಕಾರಲ್ಲ ಫಸ್ಟ್ ನೀನೇ ಬಂದು ನನ್ನ ಜೊತೆ ಡ್ಯಾನ್ಸ್ ಮಾಡೋದು. ಇನ್ನು ಯಾರು ಮಾಡ್ತಾರೆ ನನ್ನ ಜೊತೆ? ನಿನಗೆ ನಾನು ಪ್ರತಿಯೊಂದು ಇಂಗ್ಲಿಷ್ ಹೇಳ್ಕೊಟ್ಟಿದ್ದೆ ನಾನು. ನಮ್ಮ ಇವತ್ತಿನ ಪಾರ್ಕ್ ಮಜೆದಾರ್ ಜೋಡಿ ಈಸ್ ರಾಹುಲ್ ಅಂಡ್ ಅಪರ್ಣಾ. ಇಲ್ಲಿಗೆ ನಮ್ಮ ಇವತ್ತಿನ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾರ್ಕ್ ಸಂಚಿಕೆ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. ಅಲ್ಲಿ ತನಕ ಶುಭರಾತ್ರಿ. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ ಪೂಜ್ಯೇಷು ಮಾತಾ ರೂಪೇಷು ಲಕ್ಷ್ಮೀ
ಕ್ಷಮಯ ಧರಿತ್ರಿ